ಚೌಡಯ್ಯನವರ 906ನೇ ಜಯಂತ್ಯೋತ್ಸವದ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿರುವಂತಹ ನಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಮತ್ತೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೆ ಸ್ವಾಗತವನ್ನ ಬಯಸ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರೊಫೆಸರ್ ಶಶಿಕಾಂತ್ ಎಸ್ ಹುಡುಕೇರಿ ಕುಲಪತಿಗಳು ಗಂಗಾ ವಿಶ್ವವಿದ್ಯಾಲಯ ಕಲಬುರಗಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತುಗಳನ್ನಾಡಲಿರುವ ಹಿರಿಯ ಪ್ರಾಧ್ಯಾಪಕರು ಮತ್ತು ನಾಡಿನ ಸಾಂಸ್ಕೃತಿಕ ಚಿಂತಕರು ಆಗಿರುವಂತಹ ಪ್ರೊಫೆಸರ್ ಎಚ್ ವಿ ಪೋತಿ ಅವರು ಕೂಡ ವಹಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಸೂರ್ಯಕಾಂತ್ ಜಮಾದಾರ್ ಪತ್ರಕರ್ತರು, ಉದಯವಾಣಿ ಕನ್ನಡ ಪತ್ರಿಕೆಗಳಿಗೆ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಪಿಟ್ಟಪ್ಪ ಜಾರ್ಗರ್, ಕರ್ನಾಟಕ ಸಂಘಟನಾ ಕಾರ್ಯದರ್ಶಿಗಳು, ಕರ್ನಾಟಕ ಕೂಲಿ ಸಮಾಜ ಕಲ್ಯಾಣ ಕರ್ನಾಟಕ ಇವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಮಾನ್ಯ ಕುಲಸಚಿವರು ಆಗಿರುವಂತಹ ಪ್ರೊಫೆಸರ್ ರಮೇಶ್ ಲಂಡನ್ಕರ್ ಸರ್ ಅವರು ಕೂಡ ಈ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಸಿಂಡಿಕೇಟ್ ಸದಸ್ಯರು ಆಗಿರುವಂತಹ ಶ್ರೀ ರಾಘವೇಂದ್ರ ಎಂ ಭೈರಪ್ಪ ಅವರು ಕೂಡ ಈ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ವಿದ್ಯಾಭಿಷೇಕ ಪರಿಷತ್ ಸದಸ್ಯರಾದ ಪ್ರೊಫೆಸರ್ ಎಸ್ ಎನ್ ಗಾಯಕವಾಡ್ ಅವರು ಕೂಡ ಈ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ವಿತ್ತ ಅಧಿಕಾರಿಗಳು ಆಗಿರುವಂತಹ ಶ್ರೀಮತಿ ಜಯಾಂಬಿಕಾ ಅವರು ಕೂಡ ಉಪಸ್ಥಿತಿಯಲ್ಲಿ ಅವರನ್ನು ಕೂಡ ಈ ಕಾರ್ಯಕ್ರಮದ ಅಲ್ಲಿ ಸ್ಮರಿಸಿಕೊಳ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರು ಹಾಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಮತ್ತು ಬೋಧಕೇತರ ಸಿಬ್ಬಂದಿಗಳು ಹಾಗೆ ಅಂಬಿಕರ ಚೌಡಯ್ಯನವರ ಅನುಯಾಯಿಗಳೆಲ್ಲರಿಗೂ ಪ್ರೀತಿಪೂರ್ವಕ ಶರಣಾರ್ಥಿಗಳನ್ನು ಹೇಳ್ತಾ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ವೀರೆ, ಭೂದೇವಿಯ ಮಂಗದ ನವಮಣಿ, ಗಂಧದ ಚಂದ್ರದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇಗದ ಘೋಷ, ಜನನಿಗೆ ಜೀವವು ಇಂದಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕವಿಯ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವದ ದಿವ್ಯಾರಣ್ಯ, ರತ್ನ ಷಡಕ್ಷರಿ ಹೊನ್ನ ಪಂಪದ ಕುಮಿಮತಿ ಜನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ, ನಾನಕ ರಾಮಾನಂದ ಕವೀರರ ಭಾರತ ಜನನಿಯ ತನುಜಾತೆ, ಕೈಗಮ ಹೊಯ್ಸಳ ನಾಡಿಗ ನಾಡೆ, ರಂಗಣ ಜಗಣದ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನರು ಜ್ಞಾನ, ಜನಗಣ ಹೋಲುವ ದೊರೆಗಳ ಧಾಮ, ಕಾಯಕ ವೈದಿಕರ ರಾಮ, ಕನ್ನಡ ನುಡಿ ನುಡಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಈಶ್ವರ
ಆಚರಿಸಲಿಕ್ಕೆಲ್ಲ ಸೇರಿದ್ರು ಈಗಾಗಲೇ ಕಾರ್ಯಕ್ರಮ ಕಾರ್ಯಕ್ರಮ ಮಾಡಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ನಮ್ಮ ವಿಶೇಷ ಉಪನ್ಯಾಸಕರು ಆಗಮಿಸಿರುವ ಸ್ನೇಹಿತರು ಆಗಿರುವ ಸಂಸ್ಕೃತ ಜನಾಂಗಗಳು
ಇನ್ನೊಂದು ಸಂಘಟಕರು ಹೋರಾಟಗಾರರು ಸ್ನೇಹಿತರು ಅಥವಾ ಕರ್ನಾಟಕ ಪ್ರದೇಶ ಪೊಲೀಸ್ ಸಮಾಜದ ಕರ್ನಾಟಕ ಕಾರ್ಯದರ್ಶಿ ಆಗಿರುವ ಗುಂಡಪ್ಪ ರಾಮದಾರವರಿಗೆ, ವಿಶ್ವವಿದ್ಯಾಲಯದ ಸೆಕ್ರೆಟರಿ ಸದಸ್ಯರು ಮಿತ್ರರು ಆಗಿರ್ತಕ್ಕಂಥ ರಾಘವೇಂದ್ರ ಗುಂಡಪ್ಪ ಅವರಿಗೆ, ಸಹೋದರ ಸ್ನೇಹಿತರಾಗಿರ್ತಕ್ಕಂಥ ಸಚಿವರಾಗಿರುವ ಹಾಗೆ ಆಸಕ್ತರಾಗಿರುವ ಮೌಲ್ಯಮಾಪನ ವಿದ್ಯಾಭ್ಯಾಸ ಪರಿಷತ್ತಿನ ಸದಸ್ಯರು ಸ್ನೇಹಿತರಾದ ಪ್ರೊಫೆಸರ್ ಎಸ್ ಎನ್ ನಾಯಕ್ ಹಿರಿಯ ಅಧ್ಯಾಪಕ ಗುಲ್ಬರ್ಗ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಅಮೃತದಲ್ಲಿ ಮಾತ್ರ ಆ ಕಾರ್ಯಕ್ರಮಕ್ಕೆ ನಮ್ಮ ವಿದ್ಯಾರ್ಥಿ ಅಧ್ಯಾಪಕರು ಸ್ವಾಗತಿಸಿರುವುದರಿಂದ ನಮ್ಮ ಪ್ರಾಥಮಿಕ ಪಾಠಗಳನ್ನು ಎಲ್ಲರಿಗೂ ಸ್ವಾಗತ ಕೊಡ್ತಾರೆ. ಕರ್ನಾಟಕದಲ್ಲಿ 2 ಮಾತ್ರ ಎಜುಕೇಶನ್ ಅಭಿವೃದ್ಧಿಗಳು ಅಧ್ಯಯನ ಮಂಗಳೂರಿನಲ್ಲಿದೆ, ಕಲಬುರಗಿ ಅಧ್ಯಯನ ಪೀಠದಲ್ಲಿ ಈ ಹಿಂದೆ ಮಾಡಿದ ಕೆಲಸಗಳಂದ್ರೆ ಜಯಂತ್ಯೋತ್ಸವ ಜೊತೆಗೆ ವಿಚಾರ ಶಕ್ತಿಗಳನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಬಂದಿದೆ. ಬಸವ ಕಲ್ಯಾಣದಲ್ಲಿ ಕಾರ್ಯಕ್ರಮ ವಿಚಾರ ಶಕ್ತಿ ಮಾಡ್ತೀವಿ. ಬಸವ ಕಲ್ಯಾಣದಲ್ಲಿ ಏನೇ ಒಂದು ಕೋರ್ಸ್ ನಡೀತಾ ಇತ್ತು, ಅವಾಗ ಅಂಬಿಗರ ಚಳವಳಿಯವರ ಮೇಲೆ ಒಂದು ಓಯಿ ಪೇಪರ್ ಮಾಡಿ ಕಳೆದ 10 ವರ್ಷ ಕಾಲ ಬೀದರ್ ವೆಂಕಟೇಶನ್ ಆಗೋದು ಅದು ಓದಿಸಿದ್ವಿ. ಈಗ ಜಮಾದಾರರು ಮತ್ತು ಸಂಘಟಕರಾದ ಪಿಟ್ಟಪ್ಪ ಜಾಲಗಾರ ನಮಗ ಸಹಕಾರ ಕೊಡ್ತಾರೆ. ನಿಮ್ಮ SKTVಯಿಂದ ಇಲ್ಲಿ ಚೇರ್ಸ್ ಹಾಕಿಸಿ ಕ್ಲಾಸ್ ರೂಮ್ ವ್ಯವಸ್ಥೆ ಮಾಡಿಕೊಡ್ತಾರೆ. ಕನ್ನಡ ಅಧ್ಯಯನ ವಿದ್ಯಾರ್ಥಿ ಕನ್ನಡದಷ್ಟೇ ಅಲ್ಲ, ಅಕ್ರಾಸ್ ದಿ ಯೂನಿವರ್ಸಿಟಿ ಯಾವುದೇ ವಿದ್ಯಾರ್ಥಿ PG ಡಿಪ್ಲೊಮಾ ಅಡಿಷನಲ್ ಆಗಿ OE ಪೇಪರ್ ಆಗಲಿ PG ಡಿಪ್ಲೊಮಾ ಮಾಡೋದಾಗಲಿ ನಾವು ಸ್ಟಾರ್ಟ್ ಮಾಡಲಿಕ್ಕೆ ನಮ್ಮೆಲ್ಲ ಸಿಲೆಬಸ್ ಎಲ್ಲ ಇದೆ. ಅದು ನಮ್ಗೆ ಯಾವುದೇ ಸಹಕಾರ ಇಲ್ಲದಕ್ಕೆ ಹೊರಗಿಂದ ಬೆಂಬಲ ಇಲ್ಲದಕ್ಕೆ ಈ ಕೆಲಸವನ್ನು ನಾವು ಮಾಡಿಲ್ಲ. ನಮ್ಮ ಕುಲಪತಿಗಳು ತುಂಬ ಉತ್ಸುಕರಾಗಿದ್ದಾರೆ. ಇಲ್ಲಿ ಏನ್ ಮಾಡಬೇಕು ಅನ್ನೋದು ಹಿರಿಯ ಪ್ರಾಧ್ಯಾಪಕರಾದ ರಾಜೇಂದ್ರ ಅವರು ಮಾತಾಡಿದ್ದೀವಿ. ಅದೆಲ್ಲವನ್ನ ಜಾರಿ ತರಬೇಕಂತ ನಾವು ಇದ್ದೀವಿ. ಸೊ ಆ ಕಾರಣಕ್ಕೆ ಸಚಿವರಿದ್ದಾರೆ, ಇದ್ದಾರೆ, ಎಲ್ಲರೂ ಪರವಾಗಿದ್ದಾರೆ. ಅದನ್ನು ನೀವು ಸಮುದಾಯ ದೃಷ್ಟಿಯಿಂದ ಒಂದು ಗಮನ ಕೊಟ್ಟರೆ ಒಂದಷ್ಟು ಏನಾದ್ರು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಬಿಲ್ಡಿಂಗ್ ವರ್ಷಕ್ಕೆ ಒಂದ್ಸಲ ಯೂಸ್ ಮಾಡ್ತೀವಿ, ಆಮೇಲೆ ನಾವು ಬೇರೆ ಕಡೆ ಇದ್ದೀವಿ. ಸೊ ಅದಕ್ಕೆ ಒಂದು ಕೆಲಸ ಆಗ್ಬೇಕು ಯೂನಿವರ್ಸಿಟಿ ಅಂದ್ರೆ ಸಾರ್ವಜನಿಕ ಸಹಕಾರ ಭಾಳ ಇಂಪಾರ್ಟೆಂಟ್ ಇದೆ. ಆ ಕುಲಪತಿಗಳು ಪರವಾಗಿ ಕೊಡ್ತಾ ಇದ್ದೀವಿ. ನಮ್ಮ ಕುಲಪತಿಗಳು ನಾವು ಪಾಸಿಟಿವ್ ಆಗಿದ್ದೀವಿ, ಏನೆಲ್ಲ ಮಾಡಬೇಕು ಅಂತ ನಾವು. ಸೊ ನೀವು ಒಂದು ಶಾಸಕರು ಕೇಳಿ ಮಂತ್ರಿಗಳಿಗೆ ನಾವು ಮಾಡಿಸ್ಕೊಟ್ರೆ ಇನ್ನೂ ಆಕ್ಟಿವ್ ಮಾಡ್ಬೋದು, ಡಿಪ್ಲೊಮಾ ಕೋರ್ಸ್ ಮಾಡ್ಬೋದು, ಪೇಪರ್ಸು ಓದಿಸ್ಬೋದು. ಪೇಪರ್ಸ್ ಓದಿಸೋ ಸಿಲೆಬಸ್ ಆಗ್ತಿದೆ. ಬಸವ ಕಲ್ಯಾಣ ಫೈಬ್ರಿಕೇಶನ್ ಆಗಿರೋದ್ರಿಂದ ಅದು ಅಲ್ಲಿ ನಿಂತಿದೆ. ಸೊ ಆ ಹಿನ್ನೆಲೆಯಲ್ಲಿ ಪೀಠಗಳನ್ನ ಆಕ್ಟಿವ್ ಮಾಡಬೇಕು ಉದ್ದೇಶ ನಮಗೆ. ಇದ್ರ ಜೊತೆಗೆ ಈ ವರ್ಷ ಒಂದು ರಾಜ್ಯ ಮಟ್ಟದ ಅಂಬೇಡ್ಕರ್ ಚಳವಳಿ ಮೇಲೆ ಒಂದು ಪ್ರಾಥಮಿಕ ವಿಚಾರ ಸಂಕಿರಣ ಮಾಡಬೇಕು ಅಂತ ಹೇಳಿ ನಿರ್ದೇಶಕನಾಗಿ ಸಲಹಾ ಸಮಿತಿಯಲ್ಲಿ ಅದು ಮಾಡೋ ಪ್ರಯತ್ನ ಮಾಡ್ತೀವಿ. ಸೊ ಈ ಹಿನ್ನೆಲೆ ಅಂಬೇಡ್ಕರ್ ಚಳವಳಿಯ 12 ಶತಮಾನ ದೊಡ್ಡ ಶರಣ, ನೇರ, ನಿಷ್ಠುರ, ನಿರ್ಭಳೆಯ ವ್ಯಕ್ತಿತ್ವ ಇರತಕ್ಕಂಥ ಮನುಷ್ಯ. ಭಾಷಿಕವಾಗಿ ಬಹಳ ಸಮೃದ್ಧವಾದಂಥ ಭಾಷೆಯನ್ನ ಬಳಸಿದ ವಚನಗಳಾಗಿ ಅಥವಾ ಮಹಾನ್ ವ್ಯಕ್ತಿ ಆ ಕಾಲದಲ್ಲಿ ಬಸವಣ್ಣನ ವಿಚಾರವನ್ನು ಮೆಚ್ಚಿ, ಬಸವಣ್ಣನ ನಾಯಕತ್ವವನ್ನು ಮೆಚ್ಚಿ ಆ ಕಾಲದಲ್ಲಿ ಮಾತ್ರ ಲಿಂಗವನ್ನು ಧರಿಸಿದವರೆಲ್ಲರೂ ಲಿಂಗಾಯತರು, ಲಿಂಗವನ್ನು ಧರಿಸಲು ಯಾರಿದ್ರು ಎಲ್ಲರೂ ಲಿಂಗಾಯತರು. 12 ಶತಮಾನದಲ್ಲಿ ವಚನ ಚಳವಳಿ ಮಾಡಿದಂತಹ ಶರಣರು ಯಾರು ಒಂದು ಜಾತಿಯಿಂದ ಒಂದು ಧರ್ಮದಿಂದ ಬಂದವರಲ್ಲ. ಅವರೆಲ್ಲರೂ ಕಾಯಕ ಜೀವಿಗಳಾಗಿ ಬೇರೆ ಬೇರೆ ಊರಿಂದ ಜಮ್ಮು ಕಾಶ್ಮೀರ ಹಿಡಿದುಕೊಂಡು ಕನ್ಯಾಕುಮಾರಿಯಿಂದ ತಮಿಳುನಾಡಿನಿಂದ ಇಡೀ ಭಾರತ ಬೇರೆ ಬೇರೆ ಮೂಲಗಳಿಂದ ಬಂದಂತಹ ಶರಣರ ಕಲ್ಯಾಣದಲ್ಲಿ ಸೇರಿಕೊಂಡು ಜಾಗತಿಕದಲ್ಲಿ ದೊಡ್ಡದೊಂದು ಕ್ರಾಂತಿಯನ್ನು ಮಾಡಿ ಜಗತ್ತಿನ ಕ್ರಾಂತಿ ಇಲ್ಲಿ ಆಗಿರಲಿಲ್ಲ. ಬುದ್ಧನ ನಂತರ 2,500 ವರ್ಷಗಳಾಚೆ ಬುದ್ಧ ಯಾವುದನ್ನ ಆಲೋಚನೆ ಮಾಡಿದ್ನೋ ಅದನ್ನ 12ನೇ ಶತಮಾನದಲ್ಲಿ ನಮ್ಮ ನೆಲದಲ್ಲಿ ಬಸವಾದಿ ಶರಣರು ಮಾಡಿದ್ರು. ಅಂತ ಶರಣರ ಗುಂಪಿನಲ್ಲಿ ಆ 700 ವಚನಕಾರರ ಗುಂಪಿನಲ್ಲಿ ಅಂಬಿಗರ ಚಳವಳಿಯ ಅದಕ್ಕೆ ಅವರು ನಿಜ ಶರಣ ಅಂಬಿಗರ ಚಳವಳಿ ಕರೀತಾರೆ. ನಿಷ್ಠುರತೆಯಿಂದ ಸ್ಪಷ್ಟವಾಗಿ ಪ್ರಾದೇಶಿಕ ಭಾಷೆಗಳನ್ನ ಜನಪದ ಭಾಷೆಯನ್ನ ಬಹಳ ಗಟ್ಟಿಯಾಗಿ ಬಳಸಿದಂತ ಒಬ್ಬ ಶ್ರೇಷ್ಠ ವಚನಕಾರ. ಜಾತಿ ವಿಷಮತೆಯನ್ನ, ಮಹಿಳಾ ಶೋಷಣೆಯನ್ನ ತನ್ನ ವಚನ ಮೂಲಕ
ಖಂಡಿಸಿದ ಮನುಷ್ಯ. ಯಾವುದೇ ವಚನಕ್ಕಾಗಲಿ ಡಾಂಬಿಕತೆ ಪ್ರದರ್ಶನ ಮಾಡಿದ್ರೆ ಅವ್ರು ಎಂದಿಗೆ ಮಾತಾಡುವಂತಹ ವ್ಯಕ್ತಿತ್ವ ಅಂಬಿಗರ ಚೌಡಯ್ಯ. ಅಂತಹ ಅಂಬಿಗರ ಚೌಡಯ್ಯನ ಪೀಠ ನಮಗೆ ಪ್ರಾರಂಭ ಆಗಿ ಕಳೆದ 15 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಇನ್ನು ಮುಂದೆ ಇದನ್ನ ಆಕ್ಟಿವ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ನಮ್ಮ ಕುಲಪತಿಗಳು ಈಗಾಗಲೇ ಮದುವೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಸಿಂಡಿಕೇಟ್ ಸದಸ್ಯರು ಮತ್ತು ಇಲ್ಲಿರುವ ಅತಿಥಿಗಳು ನಮ್ಮ ಜೊತೆಗೆ ಸಹಕಾರ ಕೊಟ್ಟರೆ ಇದು ಕಾರ್ಯಕ್ರಮ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಿಮ್ಮ ಸರ್ಕಾರ ಬೇಕು ಅಂತ ತಿಳಿಸ್ತೀನಿ. ಮತ್ತು ಅಂಬಿಗರ ಚೌಡಯ್ಯ ಕೇವಲ ಒಂದು ಜಾತಿಗೆ ಸೀಮಿತವಾದ ವ್ಯಕ್ತಿ ಅಲ್ಲ, ಶರಣರು ಒಂದು ಜಾತಿಗೆ ಸೀಮಿತಗೊಂಡವರಲ್ಲ. ಹುಟ್ಟಿರ್ಬೇಕು ಒಂದು ಜಾತಿ ಇಲ್ಲ ಅವರು. ಈಗ ನಾವು ಅವರು ನಮ್ಮ ಜಾತಿ ನಾಯಕ ಕರ್ಕೊಳ್ತಿರ್ಬೇಕು, ಆದ್ರೆ ಅವರೆಲ್ಲ ಸಮಾಜಮುಖಿಯಾಗಿ ಕೆಲಸ ಮಾಡತಕ್ಕಂಥವ್ರು, ಮಾನವ ಜನಾಂಗವನ್ನು ಸರಿದಾರಿಗೆ ತರುವ ಕೆಲಸ ಮಾಡತಕ್ಕಂಥವ್ರು. ಜಗತ್ತಿನಲ್ಲಿ 12ನೇ ಶತಮಾನದ ಚಳವಳಿ ಆಗಿರುವಂತಹದ್ದು ಬೇರೆ ದೇಶದಲ್ಲಿ ಎಲ್ಲೂ ಆಗಿಲ್ಲ. 12ನೇ ಶತಮಾನದಲ್ಲಿ ಮಹಿಳಾ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವದ ಕಲ್ಪನೆ ಅದು ಬುದ್ಧನನ್ನು ಬಿಟ್ಟರೆ 12ನೇ ಶತಮಾನದಲ್ಲಿ ಅದು ನಮ್ಮ ನಾಡಿನಲ್ಲಿ ಆಗಿತ್ತು ಅಂತ. ಸೊ ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಗಮನ ಕರೆದೊಯ್ಸ್ತಾ ಇದ್ದೀನಿ. ಧಾರವಾಡಕ್ಕೆ ನಮ್ಮ ಕುಲಪತಿ ಧಾರವಾಡದಿಂದ ಬಂದಿದ್ದಾರೆ. ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಯಾವ್ದಾದ್ರು ವಿದ್ಯಾರ್ಥಿ ಕೋರ್ಸ್ಗೆ ಅಡ್ಮಿಷನ್ ತಗೊಂಡ್ರೆ ಒಂದೇ ಕೋರ್ಸ್ ಮುಗಿಸ್ಕೊಂಡು ತನ್ನ ಮನೆಗೆ ಹೋಗೋದಿಲ್ಲ. ಅದ್ರ ಜೊತೆಗೆ ಅವನು ವಿಜಿಟ್ ಪ್ಲಾನ್ ಅಂಬೇಡ್ಕರಿಸಂ, ವಿಜಿಟ್ ಪ್ಲಾನ್ ಬಸವ, ವಿಜಿಟ್ ಪ್ಲಾನ್ ಗಾಂಧಿ, ಹೀಗೆ ಅನೇಕ ಬಸವ ಎಲ್ಲಾ ಡಿಪ್ಲೊಮಾ ಮುಗಿಸ್ಕೊಂಡು ಹೋಗ್ತಾನೆ. ನಾನು ಬಾಗೇವಾಡಿ ಒಂದ್ಸರಿ 5-6 ವರ್ಷ ಗೆಸ್ಟ್ ಹೋಗಿದ್ದೆ ಸರ್. ನಾನು ಅಲ್ಲಿ ಒಂದು ವಲಸೆಯಿಂದ ಪ್ರಿನ್ಸಿಪಾಲ್ ಅವ್ರು ನೇಮ್ ಬೋರ್ಡ್ ಇಟ್ಟಿದ್ರು, 2 ಇಟ್ಟಿದ್ರು. ಏನ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯೂನಿವರ್ಸಿಟಿಯಲ್ಲಿ ವ್ಯಕ್ತಿಗೆ ಅನ್ನೋದ್ರೆ ಕರ್ನಾಟಕ ವಿಶ್ವದಲ್ಲಿ 8 PG ಡಿಪ್ಲೊಮಾ ಎಲ್ಲ ಮುಗಿಸ್ತಾರೆ. ಅಂದ್ರೆ ವಿದ್ಯಾರ್ಥಿಗಳು ಟೈಮ್ ಅಂತ ಕಳಿಬಾರದು ಅನ್ನೋ ಕಾರಣಕ್ಕೆ ಅವ್ರು ಟೈಮ್ ಹಾಳಾಗಲ್ಲ ಅನ್ನೋ ಕಾರಣಕ್ಕೆ ಕೋರ್ಸ್ ಮಾಡ್ಕೊಂಡಿದ್ರು. ಎಲ್ಲಾ ಡಿಪ್ಲೊಮಾ ಕೋರ್ಸ್ ಮಾಡ್ಕೊಂಡು ದೊಡ್ಡದು MA, MPhil, PhD, ಡಿಪ್ಲೊಮಾ ಇನ್ ಬಸವ, ಡಿಪ್ಲೊಮಾ ಇನ್ ಅಂಬೇಡ್ಕರ್, ಡಿಪ್ಲೊಮಾ ಇನ್ ಗಾಂಧಿ, ಡಿಪ್ಲೊಮಾ ಹೀಗೆಲ್ಲ ಹಾಕೊಂಡು ಹೋಗಿದ್ದಾರೆ. ಅದು ನೋಡಿ ನಮಗೆ ಖುಷಿ ಆಗ್ತದೆ. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಇದು ಬರಬೇಕು. ನಮ್ಮಲ್ಲಿ ವಚನ ಡಿಪ್ಲೊಮಾ ಇದೆ, ನಾಟಕ ಡಿಪ್ಲೊಮಾ ಇದೆ, ಕಾಲೇಜ್ ಡಿಪ್ಲೊಮಾ ಇದೆ, ಆಡ್ ಆನ್ ಕೋರ್ಸ್ ಇದೆ. MA ಓದೋ ವಿದ್ಯಾರ್ಥಿಗಳೆಲ್ಲರೂ ಅಲ್ಲಿ ತಗೋಬಹುದು. ಆದ್ರೆ ದುರಾದೃಷ್ಟ 2-3 ಸಾವಿರ ರೂಪಾಯಿ ಫೀಸ್ ಹಂಚಿ ನಮ್ಮ ವಿದ್ಯಾರ್ಥಿ ಕೋರ್ಸ್ ಯಾರು ಮಾಡೋದು? ಕೋರ್ಸ್ ಎಷ್ಟು ಮಾಡ್ತಾರೆ ಅಷ್ಟು ಜ್ಞಾನ ಬರ್ತದೆ, ಎಷ್ಟು ಬಿಸಿ ಇರ್ತೀರಿ ಅಷ್ಟು ಹಾಳಾಗೋದಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಇಂಥ ಕೋರ್ಸ್ಗಳಿಗೆ ನಮ್ಮ ವಿದ್ಯಾರ್ಥಿಗಳು ತೆಗೆದುಕೊಳ್ಬೇಕು. ಕ್ರೀಡೆ ಮಾಡಿ ನಾವು ಆಡೋದು ಕ್ರೀಡೆ ಬೇಕು ಮನುಷ್ಯನಿಗೆ. ಕ್ರೀಡೆಗಳು ಆರೋಗ್ಯಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾಡಿ. ಈ ವಯಸ್ಸಿನಲ್ಲಿ ಯಾವ IPL ಹೋಗಲ್ಲ, ಇಂಟರ್ನ್ಯಾಷನಲ್ ಹೋಗಲ್ಲ. ಅಕಾಡೆಮಿಕ್ ಪ್ರೋಗ್ರಾಮ್ಗಳನ್ನ ಮಾಡೋದ್ರ ಮೂಲಕ ವಿದ್ವತ್ತನ್ನು ಬೆಳೆಸಬೇಕು. ಡಿಪ್ಲೊಮಾ ಪದವಿಗಳನ್ನ ಪಡೆಯುವ ಮೂಲಕ ಹೆಚ್ಚಿನ ಜ್ಞಾನವನ್ನು ಪಡೆಯಬೇಕು. ಕೋರ್ಸ್ ಬರ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಇದನ್ನು ತೊಡಗಿಸ್ಕೊಳ್ತೀರಿ ಅಂತ ಹೇಳ್ತಾ ಯುಜೆಷನ್ ಅಂಬೇಡ್ಕರ್ ಅಧ್ಯಯನ ಪೀಠದ ನಿರ್ದೇಶಕನಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾಗಿತ್ತು. ಆಡಿದ್ದೇನೆ. ಈ ನಿಟ್ಟಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತೇನೆ. ವಿದ್ಯಾರ್ಥಿಗಳ ಸರ್ಕಾರ ಆಗಲಿ, ಅಧ್ಯಾಪಕರ ಸರ್ಕಾರ ಆಗಲಿ, ಅಧಿಕಾರಿಗಳ ಸರ್ಕಾರವಿರಲಿ ವಹಿಸ್ತಾ ವಿಶೇಷವಾಗಿ ಶಿಕ್ಷಕರು, ಕುಲಪತಿಗಳು ಈ ನೆಲೆಯಲ್ಲಿ ಪ್ರೋತ್ಸಾಹಿಸಬೇಕು, ಪೀಠನ ಆಕ್ಟಿವ್ ಗೊಳಿಸಬೇಕು ಅಂತ ಹೇಳ್ತಾ ಪ್ರಾಸ್ತಾವಿಕ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಗಮನ ಹೋಗೋದಿಲ್ಲ. ಯಾರು ಡೌನ್ ಕಾಣ್ತಾರ ಅವ್ರ ಕಡೆ ಅವ್ರ ಗಮನ ಜಾಸ್ತಿ ಹೋಗ್ತಾರೆ. ಅಂಥವ್ರಂತ ಹಿಡ್ಕೊಳ್ಳುವಂಥದ್ದು ಇವತ್ತು ನನ್ನ ಹೃದಯವಾದಂಥ ಮತ್ತು ನಂದು ಹುಲಿ ಸಮಾಜದಲ್ಲಿರೋದ್ರಿಂದ ಅಂಬಿಗರ ಚೌಡಯ್ಯ ಬಿಟ್ಟು ಮಾತಾಡ್ಲಿಕ್ಕೆ HD ಓಕೆ ಸರ್ ಮತ್ತು ಇರುವಂತಹ ಎಲ್ಲ ನನ್ನ ಆತ್ಮೀಯ ಸಹೋದರ 1460 ಯಾಕಂದ್ರೆ ಅಂಬಿಗರ ಚೌಡಯ್ಯನವರ ಹುಟ್ಟಿನ ಬಗ್ಗೆ, ಅವರ ಸ್ಥಳದ ಬಗ್ಗೆ ಇನ್ನೂ ಕೂಡ ಸಂಶೋಧನೆಗಳು ನಡೀತಾನೆ ಇದ್ದಾವೆ. ನಮಗೆ ಗೌರವಿ ಚೌಡಯ್ಯ ಸಿಗ್ತಾರೆ. 3-4 ಜನ ಚೌಡಯ್ಯ ಅವರು ಅದೇ ಕಾಲಾವಧಿಯಲ್ಲಿ ಇರೋದ್ರಿಂದ ಅಂಬಿಗರ ಚೌಡಯ್ಯ ಯಾವುದನ್ನು ಕೂಡ ಇನ್ನೂವರೆಗೂ ನಮ್ಮ ಇತಿಹಾಸಕಾರರಾಗಿದ್ದು ಸಂಶೋಧಕರಾಗಿದ್ದು ತಳಮಟ್ಟಕ್ಕೆ ಹೋಗಿ ನಿಖರವಾಗಿ ಹೇಳಿ ಸಾಧ್ಯ ಆಗಿಲ್ಲ ಅನ್ನೋ ಒಂದು ಸಣ್ಣ ನೋವು ಇವೆಲ್ಲ ನಮಗೆ ಇದೆ. ಅದ್ರ ಮಧ್ಯದಲ್ಲಿ 1960ರಲ್ಲಿ ಅವರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಈಗೇನು ಚೌಡಯ್ಯ ಬಹಳ ದೊಡ್ಡ ಒಂದು ಶರಣ ಸಂಸ್ಥಾನ ಅದನ್ನು ಬೆಳೆಸ್ತಾ ಇದ್ದಾರೆ ಅಂತ ಅಲ್ಲಿ ಹುಟ್ಟಿದಂಥದ್ದು. ತಂದೆ ವಿರೂಪಾಕ್ಷ, ತಾಯಿ ಅಂಬಾದೇವಿಯವರಿಗೆ 4ನೇ ಮಗನಾಗಿರ್ತಾರೆ. ಮುಂದೆ ಅವರು ತಮ್ಮ ಏನು ನೇರ ನುಡಿ ಇಷ್ಟು ಕೆಲಸ ಹೇಳಿದ್ದಾರೆ. ಅದ್ರ ಜೊತೆಗೆ ನನ್ನ ಒಂದು ಇದು ಏನಂತಂದ್ರೆ ಚೌಡಯ್ಯ ತಾವು ತಿಳಿದುಕೊಂಡಂಥದ್ದನ್ನ ನಿರ್ಬಿಡೆಯಾಗಿ ಹೇಳುವಂತಹ ಒಬ್ಬೇ ಇಡೀ 766 ಶರಣರ ಉದ್ದ ಒಂದು ಪಡೆ, ಆ ಪಡೆಯೊಳಗೆ ನಿರರ್ಗಳವಾಗಿ ನಿರ್ಭಯವಾಗಿ ಮಾತನಾಡಿದಂತ ಏಕೈಕ ಶರಣ.
ತಾವು ಬದುಕಿನಲ್ಲಿ ಅನುಭವಿಸಿದ್ದನ್ನ ತನ್ನ ಅನುಭವಕ್ಕೆ ಬಂದದ್ದನ್ನ ಯಾವುದೇ ನಿಷ್ಠುರತೆಲ್ಲ ಯಾವುದೇ ಇದು ಇಲ್ಲಾದರೆ ಹೇಳಿದಂತಹ ಒಬ್ಬೇ ಒಬ್ಬ ಶರಣ ಅಂತಂದ್ರೆ ದೇಶರಣ. ಆ ಕಾರಣಕ್ಕಾಗಿ ಬಸವಣ್ಣವರು ನಿಜ ಶರಣ ಅಂತ ಅವನು ಗುರುತಿಸಿದ್ರು. ನನಗೆ 660ರಲ್ಲಿ ಕೊನೆಗೆ ನಾವು ಒಂದಿಷ್ಟು ಜನರನ್ನ ದಾಖಲೆ ಮಾಡ್ತೀವಿ ಶರಣರಾಗಿ. ಅದರಲ್ಲಿ ಮಹಿಳೆಯರು ಬರ್ತಾರೆ, ಬೇರೆ ಬೇರೆ ಬರ್ತಾರೆ, ಲಾಸ್ಟ್ಗೆ ಸೂರ್ಯ ಸಂಖ್ಯೆವರೆಗೂ ಬಂದಿರ್ತದೆ. ಅಂದ್ರೆ ಒಂದು ಪಡೆಯನ್ನ ನಾವು ಕಟ್ಟುವಾಗ ಆವತ್ತಿನ ಬಸವಣ್ಣನವರಿಗೆ ಅವತ್ತಿಗಿರುವಂತ ಎಲ್ಲ ಶರಣರಿಗೆ ಏನೆಲ್ಲ ಮೌಲ್ಯಗಳನ್ನ ಎತ್ತಿ ಹಿಡಿಯುತ್ತಿದ್ದು ಅಂದಿನ ಈ ಏನು ದೊಡ್ಡ ರಾಜರ ಏನಿತ್ತು ಪ್ರಭುತ್ವ ಇತ್ತು, ಆ ಪ್ರಭುತ್ವದಲ್ಲಿ ನಡೀತಾ ಇರುವಂತಹ ಒಂದು ಇದಕ್ಕೆ ಸಾಮಾಜಿಕ ಅಸೌಖ್ಯಗಳಿಗೆ ಉತ್ತರವಾಗಿ ಆ ಇಡೀ ಪಡೆಯನ್ನ ಕಟ್ಟಿಕೊಂಡು ಸುಮಾರು ವರ್ಷಗಳ ಕಾಲ ಅವರು ಜನರಿಗೆ ಒಳ್ಳೆಯದನ್ನ, ಪ್ರತಿಪಾದನೆಯನ್ನ, ಸಾಮಾಜಿಕ ಮೌಲ್ಯಗಳನ್ನ, ಜೀವನ ಆದರ್ಶಗಳನ್ನ ಕಟ್ಟಿಕೊಟ್ಟರು. ಇದು ಮೇಲ್ವರ್ಗಕ್ಕೆ ಸಹಿಸಲಿಲ್ಲ. ನೋಡಿ, ಶರಣ ಚಳವಳಿ ನಾವು ಏನೆಲ್ಲ ಕೊಂಡು ಕೆಲವರು ಅದನ್ನ ಎತ್ತಿ ಹಿಡ್ಕೊಂಡು ನಮ್ದು ಅಂತಾರೆ, ಇನ್ನೂ ಕೆಲವು ಜನ ಬೇರೆ ರೀತಿಯನ್ನು ಅರ್ಥಗಳು ಕಟ್ತಾರೆ. ಆದ್ರೆ ವಾಸ್ತವ ಸತ್ಯ ಹೇಳಬೇಕು ಅಂತಂದ್ರೆ ಮಧ್ಯದಲ್ಲಿ ಒಂದು 200 ವರ್ಷಗಳ ಕಾಲ ಬಸವಣ್ಣ ಹೇಗೆ ಅರ್ಥ ಕಂಡ, ನಂತರ ಹೇಗೆ ಕಾಣಿಸಲ್ಪಟ್ಟರು ಅಂತ ಅದನ್ನ ಭಾಷಣ ಬಳಸ್ತೀವಿ. ಆ ಬಳಸಿದ ನಂತರದಲ್ಲಿ ಏನೊಂದು ಗ್ಯಾಪ್ ಬಂದು ಆ ಸಂದರ್ಭದ ಒಂದು ಏನು ಹೇಳಿದವಲ್ಲ ಅವರು ದಾಖಲೆ ಇಲ್ಲ. ಅದು ಕೂಡ ಹೈದರಾಬಾದ್ ಕರ್ನಾಟಕದಲ್ಲಿ ನಡೀತಾರೆ. ಮುಂದೆ ಅದನ್ನು ಕೂಡ ಅಂದ್ರೆ ನಮ್ಮ ಇತಿಹಾಸಕಾರರು ಬಹಳ ಪ್ರಜ್ಞೆಯಿಂದ ಕೆಲವನ್ನ ಎಲ್ಲೆಲ್ಲಿ ಒತ್ತಬೇಕು ಅಲ್ಲಲ್ಲಿ ಒತ್ತಿದ್ದಾರೆ, ಎಲ್ಲೆಲ್ಲಿ ಅದನ್ನು ಪ್ರಚಾರ ಮಾಡಬೇಕು ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಮಗಿರೋ ಇತಿಹಾಸ ಏನಿದೆ, ನಾವು ಬೆಳೆದು ಬಂದ ಇತಿಹಾಸ ನಾವು ಓದ್ತೀವಿ ನಾವು, ಅದು ಎಲ್ಲವೂ ಕೂಡ ತಮಗೆ ಬೇಕಾದಂತೆ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿರಂತ ಇತಿಹಾಸಗಳೇ. ಆ ಕಾರಣಕ್ಕಾಗಿ ನಮ್ಗೆ ಏನಾಗ್ತದೆ, ವರ್ತಮಾನದಲ್ಲಿ ಶರಣರ ಮೌಲ್ಯಗಳನ್ನ, ಶರಣರ ಮಾತನ್ನ ಎಲ್ಲರೂ ಯಾಕಂದ್ರೆ ಉಳ್ಕೊಳ್ತಾರಂತಂದ್ರೆ ಅದು ನಮ್ಮ ಅನುಭವಕ್ಕೆ, ನಮ್ಮ ಜೀವನದ ದಿನನಿತ್ಯ ನಡೀತಾ ಇರುವಂತಹ ಇದರಲ್ಲಿ ಅದು ನಮಗೆ ಒಳ್ಳೆಯದು ಅಥವಾ ಸತ್ಯ ಅಂತ ಅನಿಸ್ತದೆ. ಈ ಸಂದರ್ಭದಲ್ಲಿ ನನಗೆ ಅವರ 1-2-3 ವಚನಗಳನ್ನ ನಾನು ನೆನಪಿಸ್ಕೊಡ್ತೇನೆ. ಕಟ್ಟಿದ ಲಿಂಗ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಅಡ್ಡಡ್ಡ ಬೀಳುವ ಗೊಟ್ಟು ಮೂಡರ ಕಡೆ. ಆವತ್ತೇ ಹೇಳಿದ್ರೆ ಯಾರು ಧಾರ್ಮಿಕ ಅಂದ್ರೆ ನೇರವಾಗಿ ಎಷ್ಟು ಇದಂದ್ರೆ ಅವರು ಒಂಥರ ಪೊಲೀಸ್ ಇದ್ದಂಗೆ, ಆವತ್ತಿನ ನೈತಿಕ ಪೊಲೀಸ್ ಯಾರು ಅಂತ ಹೋಗಿದಾರ ಅವ್ರು ಕರಕಂಡು ಬಂದು ಎಡಗಾಲಲ್ಲಿ ಮೆಟ್ಟನ ತೆಗೆದುಕೊಂಡು ಲಟಲಟನೆ ಹೊಡಿಯಿಂದ ನಮ್ಮ ಅಂಬಿಗರ ಚೌಡ ಪೊಲೀಸ್ ಇರ್ಲಿಕ್ಕಿಲ್ಲ. ಆ ಕಾರಣಕ್ಕಾಗಿ ಪೊಲೀಸರ ನೈತಿಕತೆ ಏನಂದ್ರೆ ಅವರು ತಮ್ಮ ವಚನಗಳನ್ನು ಬಹಳ ವಚನಗಳಿದಾವೆ. ನನಗೆ ಬಹಳ ದೊಡ್ಡ ಉಪನ್ಯಾಸ ಮಾತ್ರ 2 ತಾಸಿಗೆ ಕಳಿಸಿದಂತಲ್ಲ. ಆದ್ರೆ ನನಗೆ ಇನ್ನೊಂದು ನಾವು ಪತ್ರಕರ್ತ ಸರ್ ಹೇಳ್ತಾ ಇತ್ತು, ಅಂಬಿಗರ ಚೌಡಯ್ಯನ ಅಜ್ಜಿನಮೂರ್ತಿ ಕೂಡಿಸೋದಿರ್ಬೋದು, ಆಮೇಲೆ ನೋವು ಮಾಡೋದಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತೀವಿ. ನಾವು ಬಹಳಷ್ಟು ದಿನ ನಾನು ಬಂದಿರ್ಲಿಲ್ಲ, ಇದು ನನ್ನ ಪಾಡಿಗೆ ಈಗ ಬಂದದ್ದು. ಮತ್ತೆಲ್ಲ ಬೇರೆ ಹಿರಿಯರೆಲ್ಲ ಬಂದು ಮಾತಾಡೋಗಿದ್ದಾರೆ. ನಾನು ಅನ್ಕೋತಿದ್ದೆ ನಾನು ಹೋಗ್ಬೇಕೆಲ್ಲ ಮಾತಾಡೋದಂತೆ. ಆದ್ರೆ ನಾನು ಯಾವತ್ತೂ ಬರ್ತೀನಿ ನಾನು ಸರ್ ಹೇಳ್ತಿರ್ಲಿಲ್ಲ. ನಾವು ಇಷ್ಟೆಲ್ಲ ಇದ್ದು ಅವ್ರು ನಾನು ಪಾಡಿ ಬರಲಿಲ್ಲ, ಅದಕ್ಕೆ ಪಾಡಿಗೆ ಬಸ್ತಾ ಇದ್ದಾರೆ. ನಾನು ಹೇಳ್ತೀನಿ ನಾವು ಮಾಡ್ತೀವಿ ಕೆಲಸ, ಹಿಂದೂ ಮಾಡಿದೀವಿ, ಮೇಡಮ್ ಅವರಿದ್ದಾಗೂ ಮಾಡಿದ್ವಿ, ಸರ್ ಜೊತೆಗೂ ನಾವು ಬಹಳಷ್ಟು ಚರ್ಚೆ ಮಾಡಿದೀವಿ. ಇದನ್ನ ಅದಕ್ಕೆ ಅದು HKD ಇರ್ಬೋದು, ಇರ್ಬೋದು, ತಿಪ್ಪಣ್ಣಪ್ಪ ಅವರು ಈಗ ಅವರು MLC ಇರೋದ್ರಿಂದ, ಅವರು ಪೊಲೀಸ್ ಸಮಾಜದವರೇ ಇರೋದ್ರಿಂದ ಗ್ಯಾರಂಟಿ ಇದು ಆಗುತ್ತೆ ಕೆಲಸ. ನಾವು ಇಲ್ಲಿ ಡಿಪ್ಲೊಮಾ ಕೋರ್ಸ್ ಕಲಿಬಹುದು ಅಥವಾ ಇಲ್ಲಿ ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನನ್ನ ಕಡೆಯಿಂದ ಅಂತ ನಾನು ಹೇಳ್ತಾ. ಆದ್ರೆ ನನಗೆ ಒಂದು ಹೊರಬೇಕಿದೆ ಅಂದ್ರೆ, ನಾನು ಕ್ಯಾಂಪಸ್ ನಲ್ಲಿ ಇರೋದಿಲ್ಲ, ನಾವು ಹೊರಗಡೆ ಇರೋದು. ಕ್ಯಾಂಪಸ್ಗೂ ನಮಗೂ ಅಜಗಜಾಂತರ ವ್ಯತ್ಯಾಸ. ಕ್ಯಾಂಪಸ್ಸು ನಾವು 15-20 ವರ್ಷಗಳಿಂದ ಬಂದಿಂದ ಹಳೆ ಕ್ಯಾಂಪಸ್ಗೂ ಈಗಿನ ಕ್ಯಾಂಪಸ್ಗೂ ಬಹಳಷ್ಟು ವ್ಯತ್ಯಾಸಗಳಾಗ್ತವೆ. ಆಡಳಿತಾತ್ಮಕ ವಿಚಾರದಲ್ಲಿ ನಾವು ಪತ್ರಕರ್ತನಾಗಿ ಏನ್ ಬರೀಬೇಕು ಅದನ್ನು ಇಷ್ಟವಾಗಿ ಬಂದಿದೆ. ನನಗೆ ಬಹಳಷ್ಟು ಜನ ಎಲ್ಲ ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ಲ ಜೊತೆಗೂ ನನಗೆ ಸಂಖ್ಯೆ ಇದೆ, ಅವ್ರ ಜೊತೆಗೆ ಚೆನ್ನಾಗಿ ಮಾತಾಡ್ತೀನಿ. ಆದ್ರೆ ಪತ್ರಕರ್ತನಾಗಿ ನಾನು ಬರೆಯುವಾಗ ಯಾವುದೇ ಅಡೆತಡೆಗಳು ಇಲ್ಲದೆ ಬಂದಿದ್ದೆ. ಅದು ನನ್ನ ಮೇಲೆ ಮಾಡಿದ್ರೆ ಕೆಲಸ ಸಿಟ್ಟು ಇರ್ತದೆ, ಎದುರು ಬಂದಾಗ ಏನೂ ಆಗಲ್ಲ, ನಮಸ್ಕಾರ ಅಲ್ಲೇ ಬೇಕು, ಅದನ್ನ ನಾವು ಮಾಡ್ತೀವಿ. ಆದ ನಂತರ ಇತ್ತೀಚಿನ ಕೆಲವು ಕೋರ್ಸ್ಗಳಲ್ಲಿ ಇರ್ಬೋದು ಅಥವಾ ನಮ್ಮ ಯೂನಿವರ್ಸಿಟಿ ಬಗ್ಗೆ ಇರ್ಬೋದು, ಹೊರಗಡೆ ಸಾಮಾನ್ಯ ಜನರಲ್ಲಿ ಗುಲ್ಬರ್ಗ ಇರ್ಲಿಕ್ಕೆ ಅಷ್ಟು ನಗಣ್ಯಕ್ಕೆ ಸೇರ್ತಾ ಇದೆ. ಅದು ನಾನು ಅಂಬಿಗರ ಚೌಡಯ್ಯನ ಕಾರ್ಯಕ್ರಮ ಅಂತಲ್ಲ, ಇಲ್ಲೆಲ್ಲರೂ ಪ್ರೊಫೆಸರ್ಗಳಿದ್ದೀವಿ, ವಿದ್ಯಾರ್ಥಿಗಳಿದ್ದೀವಿ. ಇದರ ಶ್ರೇಯಸ್ಸು ನಾವು ಇಲ್ಲಿದ್ದವರು ನಮ್ಮ ಕ್ವಾಲಿಟಿ ನಮ್ಮ ನೋಡಿದ ತಕ್ಷಣ ಈ ಗುಲ್ಬರ್ಗ ಯೂನಿವರ್ಸಿಟಿ ಅಂತ ಹೇಳ್ಬೇಕಂದ್ರೆ ನಾವು ಬಹಳ ಶಿಸ್ತಿನಿಂದ ವರ್ತನೆ ಮಾಡಬಹುದು. ಮತ್ತು ಈ ಗುಲ್ಬರ್ಗ ಯೂನಿವರ್ಸಿಟಿ 1980 ಇಲ್ಲಿವರೆಗೂ 40-45 ವರ್ಷ 50 ವರ್ಷ ಹತ್ರ ಬರ್ತಾ ಇದೆ. ಅಷ್ಟು ದೊಡ್ಡ ಸುದೀರ್ಘ ಅವಧಿಯ ನಂತರ ಇದು ಇವಾಗ ಏನಾಗ್ತದೆ ಜನಮಾನಸದಿಂದ ಹೋಗ್ತಾ ಇದೆ.
ಆಮೇಲೆ ಈಗ ಕ್ಯಾಂಪಸ್ ಕಡಿಮೆ ಆಗ್ತಾ ಇದೆ, ಭೂಮಿಯಿಂದ ಬೇರೆ ಬೇರೆ ತಗೊಳ್ತಾ ಇದ್ದಾರೆ, ಬೇರೆ ಬೇರೆ ಉದ್ದೇಶಕ್ಕೆ ಆಗ್ತದೆ. ಅದನ್ನ ಬಿಟ್ಕೊಡ್ಬಾರ್ದು. ಬೇರೆ ಯಾವ್ದಾದ್ರು ಯೂನಿವರ್ಸಿಟಿಗಳಲ್ಲ ಅಂದ್ರೆ ಬೇರೆಯವರು ಅಲ್ಲಿ ವಿದ್ಯಾರ್ಥಿಗಳೆಲ್ಲ ಸಂಘಟನೆ ಮಾಡ್ಕೊಂಡು ಅಲ್ಲಿನ ಪ್ರೊಫೆಸರ್ ಮೇಲೆ ಒಟ್ಟಾಗಿ ನಿಂತ್ಕೊಂಡು ಆ ಬೇರೆಯವರು ಒಳಗೊಂಡಾಗ ನೋಡ್ಬೋದು. ಇವತ್ತು 22 ಎಕರೆ ಜೊತೆ ಹೋಯ್ತು. ಮುಂದಿನ ದಿನ ಇದ್ಯಾರು ಬರ್ತಾರ ಗೊತ್ತಿಲ್ಲ. ಇಲ್ಲಿ ಸಿಂಡಿಕೇಟ್ ಮೆಂಬರ್ಸ್ ಇರ್ಬೋದು, ವಿದ್ಯಾರ್ಥಿ ಪರಿಷತ್ ಸದಸ್ಯರು ಇರ್ಬೋದು. ನಾನು ಕಳಕಳಿಯಿಂದ ಬೇಡ್ಕೊಳ್ಳೋದು ಏನಂತಂದ್ರೆ, ಇದು ಚೌಡಯ್ಯನವರ ಇದು ಆಗಿದ್ರು ಕೂಡ ನನಗೊಂದು ಕಳಕಳಿ ಇರುತ್ತೆ, ಈ ಯೂನಿವರ್ಸಿಟಿನ ಇನ್ನೂ ಒಂದು ಸ್ವಲ್ಪ ದಿನ ಹೀಗೆ, ಯಾಕಂದ್ರೆ ಈಗೆಲ್ಲ ಜಿಲ್ಲೆಗೊಂದು ಯೂನಿವರ್ಸಿಟಿ ಕೊಡ್ತಾರೆ, ಕೊಡಬಾರದು. ಅದನ್ನ ನಾವು ವಿರೋಧ ಕೂಡ ಮಾಡಿದ್ದೇವೆ. ಕೊನೆ ಪಕ್ಷ 4-5 ಜಿಲ್ಲೆಗಳಿಗೆ ಹಾಕೊಂಡು ಯೂನಿವರ್ಸಿಟಿ ಇದ್ರೆ ಅದು ನನಗೂ ಡಿಸ್ಟ್ರಿಕ್ಟ್ ಒಂದು ಯೂನಿವರ್ಸಿಟಿ ಹಾಕೊಂಡು ಮುಂದೆ ಹೋಯ್ತು, ಎಲ್ಲ ಕಾಲೇಜು ಸ್ಕೂಲ್ ಆದಾಗ ಆಗ್ತದೆ. ಅದು ಸರ್ಕಾರ ನೋಡ್ಬೇಕು. ಸರ್ಕಾರಗಳಿಗೆ ಯಾರೋ ಏನ್ ಕೇಳ್ತಾರೆ ಕೊಟ್ಬಿಡ್ಬೇಕಂದ್ರೆ, ಜನ ಏನ್ ಕೇಳ್ತಾರೆ ಎಲ್ಲ ಅಂದ್ರೆ ಕೇಳುವಂತಹ ಜನ ನಾವು ವಿವೇಚನೆ ಆ ವಿವೇಚನೆಗಳಿಗೆ ಇಂಥ ಕ್ಷಣದ ಶಕ್ತಿಗಳು ಬೇಕಾಗ್ತದೆ, ಮಾರ್ಗದರ್ಶನ ಬೇಕಾಗ್ತದೆ. ಅದೆಲ್ಲ ನೀವು ಕಾಪಾಡ್ತಾರೆ ಅಂತ ಹೇಳ್ತಾ ನನ್ನ ಒಂದು ಏನು ಸರ್ ಗೊತ್ತೇ ಸರ್ ನನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ, ಇದನ್ನ ಮಾಡೋಣ ಅಂತ ಹೇಳಿ ಸರ್ ನಾನು ನಿಮಗೆ ಭರವಸೆ ಕೊಡ್ತೇನೆ. ಇನ್ನು ಹಿಂದೆ ಏನಾಗಿತ್ತು ಅಂತಂದ್ರೆ ಯಾರೋ ಅವ್ರಿಗೆ ಜೋಡಕ್ ಬಿಟ್ಟಿದ್ರೆ ನಾವು ಬಂದು ನೋಡಪ್ಪ ಜೋಡಕ್ ಬಿಟ್ಟಾರೆ ಅದಕ್ಕೆ ಕೇಳ್ತಾರ. ಎಲ್ಲರೂ ಸಹಜವಾಗಿ ಗೊತ್ತೇವ್ರು ಪರವಾಗಿರ್ತಾರೆ, ಗೊತ್ತೇವ್ರಿಗೆ ಬೇಕಾದ್ರೆ ನನಗೆ ಬರೋದು ಮಾತಾಡ್ತಾರೋ ಅವ್ರವ್ರು ಭಾಳ ಬೇಕಾದಂಗೆ ಅನಿಸ್ತದೆ, ಅವ್ರವ್ರು ಒಂದೇ ಅವ್ರ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ನಮ್ಗೆ ಏನಾಗಿದೆ ಅಂತಂದ್ರೆ ಸಂಕುಚಿತ ಮನೋಭಾವ, ದೃಷ್ಟಿಹೀನತೆ ನಾವು ನೋಡ್ತಾ ಇಲ್ಲ. ನಮ್ಗೆ ಏನಾಗಿದೆ ಅವ್ರೊಬ್ರು ಒಂದೇ ಕಾಲ ಭೇಟಿ ಹಾಕಿದ್ರೆ ಇಬ್ರು ಒಂದೇ ಇರಬೇಕು. ಆದರೆ ನನ್ನ ವಿಚಾರಗಳಿಗೂ ನನ್ನ ನೋಡುವ ದೃಷ್ಟಿಕೋನಗಳಿಗೂ ಗೊತ್ತೇವ್ರು ನೋಡುವ ದೃಷ್ಟಿಕೋನಕ್ಕೂ ಸರ್ ಶಶಿಕಾಂತ್ ಸರ್ ನೋಡುವ ದೃಷ್ಟಿಕೋನ ಬಹಳ ವ್ಯತ್ಯಾಸ ಇದೆ. ಅನುಭವಗಳು ಅವ್ರವ್ರಿಗೆ ಸಂಬಂಧಪಡ್ತದೆ, ಅವ್ರವ್ರ ವಿಚಾರಗಳು ಅವ್ರವ್ರಿಗೆ ಗೊತ್ತಿರ್ತದೆ. ಆ ಕಾರಣಕ್ಕಾಗಿ ನಮ್ಮಲ್ಲಿ ಇರ್ತವೆ ಮನೆ ಹೆಸರು ಜಮಾ ಆದ ತಕ್ಷಣ ಇರ್ಬೇಕು ಬಿಡಿ ಪೊಲೀಸ್ ಸಮಾಜದಲ್ಲಿ ಇರಬೇಕು ಅಂತ ಆ ತರ ದೃಷ್ಟಿಕೋನ ಈ ಕ್ಯಾಂಪಸ್ಗಳು ಕಲಿಸಬಾರ್ದು. ನಾವು ಅದಕ್ಕೆ ಶರಣ ಯಾಕಂದ್ರೆ ಅವರು ಜಾತಿ ವಿಷಯದಲ್ಲಿ ಕಾಲ ಹೇಳ್ತಾರೆ, ಹಂಗೆ ನೀವು ಇದ್ರಿ ಮತ್ತೆ ಜಾತಿಗೊಬ್ಬರು ಶರಣರನ್ನು ಮಾಡಿದ್ದಾರೆ. ಆ ಜಾತಿ ಜನ ಅವ್ರು ಮಾತು ಕೇಳ್ತಾರೆ ಕಾರಣಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ದು ಅವ್ರಿಗಿಂತ ಎಲ್ಲ ಶರಣರ ನೋಡ್ರಿ, ಎಲ್ಲ ಶರಣ ಹಿಡ್ಕೊಂತ ಪ್ರತಿಪಾದನೆ. ಆಗ ಹೇಳಿದಂತ ದಿಕ್ಕು ಅಥವಾ ಹೇಳಿದಂತ ರೀತಿ ಬೇರೆ ಬೇರೆ. ಅಂಬಿಗತೆ ಪ್ರತಿ ತನ್ನ ವಚನದಲ್ಲಿ ಶಿಕ್ಷೆ ಪ್ರಮಾಣವನ್ನು ತೋರಿಸ್ತಾರೆ. ಶಿಕ್ಷೆ ಕೊಡ್ಬೇಕು ಅಂತ ಯಾವ ವ್ಯಕ್ತಿಗಳು ಯಾರು ಕೊಟ್ಟಿದ್ದಾರೆ, ಯಾರ ಹತ್ರ ಆ ಮೌಲ್ಯಗಳಿಲ್ಲ, ಯಾರು ಸರಿಯಾಗಿಲ್ಲ ಜನ ಅವ್ರ ತಿದ್ದಿ ನಡೆಸುವಂತಹ ಮತ್ತೆ ಅವ್ರಿಗೆ ಬುದ್ಧಿ ಹೇಳುವಂತ ಕೆಲಸವನ್ನು ಪ್ರತಿ ವಚನದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅದು ನಾವೇನ್ ಮಾಡ್ತೀವಿ ಅವನ್ನೆಲ್ಲ ಬಿಡ್ತೀವಿ. ನಮಗ್ ಬೇಕಾದ ಎಷ್ಟದ ಅದಷ್ಟನ್ನು ತೆಗೆದುಕೊಂಡು ನಮಗ್ ಬೇಕಾದಂಗೆ ಬಣ್ಣ ಹಚ್ಕೊಂಡು ನಾವು ಇವತ್ತು ಡಾಂಬಿಕ ವ್ಯವಸ್ಥೆಗಳನ್ನು ಬದುಕ್ತಾ ಇದೀವಿ. ಅಂತ ವ್ಯವಸ್ಥೆ ಹೋಗ್ಲಿ, ಮತ್ತೆ ಸತ್ಯ ಮತ್ತೆ ಮೌಲ್ಯಗಳು ಪ್ರತಿಪಾದನೆಗಳು ಬೇಗ ಅಂತ ಹೇಳ್ತಾ ಈ ಕೊಟ್ಟಂತದ್ದು ಅವಕಾಶಕ್ಕೆ ನಾನು ಧನ್ಯವಾದ ಹೇಳ್ತಾ ಮಾತು. ಎಲ್ಲರಿಗೂ ನಾನು ನನಗೆ ಎಷ್ಟು ಖುಷಿ ಆಗ್ತದೆ ಅಂತಂದ್ರೆ, ನನಗೆ ನನಗೆ 57 ವರ್ಷ. ನಾ ಎಂತ ಮಾತುಕತೆ ಕೂತಿನಂತ ನನಗೆ ಬಹಳ ಸಂತೋಷ ಆಗ್ತದೆ. ಇದು ನಮ್ಮ ಜೀವನದಲ್ಲಿ ಫಸ್ಟ್ ನನ್ನ ಘಟನೆ. ಫಸ್ಟ್ ಅಭಿನಂದನೆ ಕುಲಪತಿಗಳು, ಸೆಕೆಂಡ್ ಒತ್ತೆಸರಿಗಳು, ಎಲ್ಲ ಬಂಧುಗಳು. ನಾವು ಸಣ್ಣ ಮನುಷ್ಯ, ನಾವು ಬಂಡಾಯ ಸಾಹಿತಿಗಳು. ಯಾಕಪ್ಪ ಅಂತಂದ್ರೆ ಬಂಡಾಯ ಸಾಹಿತಿಗಳಿಗೆ ಇವು ಏನನ್ನ ಹೇಳಕ್ಕಂದ್ರೆ ಇವ ಕ್ರ್ಯಾಕ್ ಅನ್ನ ಬಂತಾರೆ. ಫಸ್ಟ್ ಸತ್ಯ ಹೇಳೋದು ಫಸ್ಟ್ ಕ್ರ್ಯಾಕ್ ಅಂತಂದ್ರೆ ಅದು ಸತ್ಯ ಹೇಳ್ತೇವೆ, ಇವಾಗ ಕ್ರ್ಯಾಕ್ ಅನ್ನ ಅಂತಾರೆ ಫಸ್ಟ್ ಹೇಳ್ತಾ. ನನಗ ಮುಖ್ಯ ಅತಿಥಿಯಾಗಿ ಮಾಡಿದಾಗ ಎಲ್ಲರಿಗೂ ಮಾನವೀಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕಲಬುರಗಿ ನಿತ್ಯಶರಣ ಅಂಬಿಗರ ಚೋಡೆ ಅಧ್ಯಯನ ಪೀಠ ಇವತ್ತ ಅಂಬಿಗರ ಚೋಡೆಯನ್ನ ಜಯಂತ್ಯೋತ್ಸವದ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಇವತ್ತು ಹಮ್ಮಿಕೊಂಡಿದ್ದು ಬಹಳ ಸಂತೋಷ. ಈ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ ಶ್ರೀ ಶಶಿಕಾಂತ್ ಎಸ್ ಹುಳಿಕೇರಿ ಅವರು ಕುಲಪತಿಗಳು ಗುಲ್ಬರ್ಗಾ ವಿಶ್ವವಿದ್ಯಾಲಯ. ವಿಶೇಷ ಉಪನ್ಯಾಸ ಈಗ ನೀಡಿರ್ತಕ್ಕಂಥ ನಮ್ಮ ಸೋದರರಂತ ಸೂರ್ಯಕಾಂತ್ ಜಮಾದಾರ್ ಸರ್ ಹಾಗೂ ಅತಿಥಿಗಳು ಶ್ರೀ ರಾಘವೇಂದ್ರ ಎಂ ಭೈರಪ್ಪ ಅವರಿಗೆ ಸಿಂಡಿಕೇಟ್ ಸದಸ್ಯರು ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಪ್ರೊಫೆಸರ್ ಎಸ್ ಎಂ ಗಾಯಕ್ವಾಡ್ ವಿದ್ಯಾ ವಿಷಯಕ ಪರಿಷತ್ ಸದಸ್ಯರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಅವರಿಗೂ ಉಪಸ್ಥಿತಿ ಡಾಕ್ಟರ್ ಎನ್ ಜಿ ಕೊಣ್ಣೂರು ಕುಲಸಚಿವರು ಮೂಲದ ಮಾಪನ ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಶ್ರೀಮತಿ ಜಯಾಂಬಿಕಾ ಅಧಿಕಾರಿಗಳು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಅವರಿಗೂ ಆಶ್ರಯ ಮುಗಿದಿರ್ತಕ್ಕಂಥ ಮತ್ತು ಪ್ರಾಸ್ತಾವಿಕ ಮಾತನಾಡಿದಂಥ ಸರ್ ಎಚ್ ಡಿ ಪಾಟೀಲ್ ಅವರಿಗೂ ನನ್ನ ಒಂದು 5 ನಿಮಿಷದ ಭಾಷೆ, ಒಂದು ವರ್ಷ 7 ನಿಮಿಷದ ವಿರಾಮ ಹೇಳ್ತೀನಿ.
ಅಂಬಿಗರ ಚೋಡೆಯ ವೈಶಿಷ್ಟ್ಯ ಮನುಷ್ಯ. ಅಂಬಿಗರ ಚೋಡೆಯ ಮಹಾ ಸ್ವಾತಂತ್ರ್ಯ ಪ್ರಿಯ, ಮಾನವತಾವಾದಿ ಮತ್ತು ಬಂಡಾಯಗಾರ. 12ನೇ ಶತಮಾನದಲ್ಲಿ ಬಸವಣ್ಣ ಒಂದು ಅನುಭವ ಮಂಟಪದಲ್ಲಿ ಕುಂತಿರ್ತಾರ. ಕುಂತ ಟೈಮಿಗೆ ಎಲ್ಲೋ ಮಂದಿ ಶರಣಗಳು ಬರ್ತಾರೆ. ಬಂದಾಗ ಅಂಬಿಗರ ಚೌಡಯ್ಯ ಬರ್ತಾನೆ. ಬಂದ ಎಲ್ಲೋ ಮಂದಿ ಶರಣರು ಏನ್ ಮಾಡ್ತಿರ್ತಾರೆ, ಡಿಸ್ಕಷನ್ ಮಾಡ್ತಿರ್ತಾರೆ. ಏನಪ್ಪ ಇವಾಗ ತನ್ನ ಹೆಸರನ್ನೇ ಇಟ್ಕೊಂತ ಅಂತ ಹೇಳ್ತಾರೆ. ಯೋಚನೆ ಬರೀದಿನ ತನ್ನ ಹೆಸರನ್ನೇ ಇಟ್ಕೊಂತಾರೆ. ದೇವರ ಹೆಸರು ಯಾಕೆ ಇಟ್ಕೊಂಗಿಲ್ಲ ಅಂತ ಡಿಸ್ಕಷನ್ ಇರ್ತಾರೆ. ಟೈಮಿಗೆ ಬಸವಣ್ಣವರು ಏನ್ ಮಾಡ್ತಾರಪ್ಪ ಅಂತಂದ್ರ, ಏನಪ್ಪ ಇದು ಭಾಳ ನಡೆದದ ಇಲ್ಲಿ, ನಿನ್ ಬಗ್ಗೆನೇ ಚರ್ಚೆ ನಡೆದ ಅಂಬಿಗರ ಚೌಡಯ್ಯ, ನಿನ್ನ ಹೆಸರು ಯಾಕೆ ಇಟ್ಕೊಂತಿ ಅಂತ ಎಲ್ಲ ಮಂದಿ ಡಿಸ್ಕಷನ್ ಮಾಡಕತ್ತಾರ, ಅಬ್ಜೆಕ್ಷನ್ ಮಾಡಕತ್ತಾರ ಅಂತ ಹೇಳ್ತಾರೆ. ಹೇಳ್ದಾಗ ಹೌದಪ್ಪ, ನಾನು ಸ್ವಂತ ನಾನೇ ಬರ್ದೇನೆ, ನಾನೇ ವಿಚಾರ ಮಾಡಿ ಬರ್ದೇನೆ, ಮತ್ತೆ ನನ್ನ ಹೆಸರಿಗೆ ಇಟ್ಟಿಲ್ಲ ಮತ್ತೆ ಯಾರು ದೇವರ ಹೆಸರು ಎಷ್ಟು ನೇರವಾಗಿರುತ್ತೆ ಸರ್. ಅಂದ್ರೆ ಅವಾಗ ಬಸವಣ್ಣ ನೀನ್ ನಿಜ ಹೆಸರನ್ನ ಅಂಬಿಗರ ಚೌಡಯ್ಯ ಅಂತ ಅವಾಗ ಅವರಿಗೆ ಹೆಸರು ಕೊಡ್ತಾರೆ. ನಿಜ ಹೆಸರು ಅಂಬಿಗರ ಚೌಡಯ್ಯ ಅಂತ ತಮ್ಮ ವಚನದಲ್ಲಿ ತಮ್ಮ ಹೆಸರನ್ನೇ ಇಟ್ಕೊಂಡ ಸರ್. ಒಂದು ವಚನ ಈ ಧಾಂಬಿಕ ಮಾಡೋರಿಗೆ ಒಂದು ವಚನ ಹೇಳ್ತಾನೆ. ಏನಂತ ಹೇಳ್ತಾನಂತಂದ್ರ, ಕೋಣ ಕೊಂಬಿನ ಮೇಲೆ ಕಠೋರ ಎಂಬ ಪಟ್ಟಣವಿತ್ತು. ಕೋಣದ ಕೊಂಬಿನ ಮೇಲೆ ಕಠೋರ ಎಂಬ ಪಟ್ಟಣವಿತ್ತು. ಆ ಪಟ್ಟಣದಲ್ಲಿ ಹಾಯ್ ಹಾಯ್ ಎಂಬ ಗೌಡ, ಹಾಯ್ ಹಾಯ್ ಎಂಬ ಕುಲಕರ್ಣಿ, ಮೇಮೈ ಎಂಬ ತಳವಾರ. ಆ ತಳವಾರನ ಹೆಂಡತಿ ತಳವಿಲ್ಲದ ಕೊಡವನ್ನು ಒತ್ತಿಕೊಂಡು ಜಲವಿಲ್ಲದ ಬಾಯಿ ನೀರಿಗೆ ಹೋದಳು. ಜಲವಿಲ್ಲದ ಬಾಯಿಗೆ ನೀರಿಗೆ ಹೋದಳು. ಆ ಬಾವಿಯಲ್ಲಿ ದಡದ ಮೇಲೆ ಬೇರಿಲ್ಲದ ಬೇವಿನ ಮರವು ಹುಟ್ಟಿತ್ತು. ಆದರೆ ಮೇಲೆ ಪಕ್ಕವಿಲ್ಲದ ಪಕ್ಷಿಯು ಕೂತಿತ್ತು. ಅದನ್ನು ಕಣ್ಣು ಇಲ್ಲದವನು ನೋಡಿ ಕಿವಿ ಇಲ್ಲದವನು ಮುಂದೆ ಹೇಳಲು, ಕೈ ಇಲ್ಲದವನು ತುದಿ ಇಲ್ಲದೆ ಬಾಣವನ್ನು ಹೂಡಿ ಒಯ್ಯಲು ಆ ಪಕ್ಷಿ ಬಿತ್ತೋ ಬೀಳಿಲ್ಲವೋ ಅಂದರ್ಥ ನಮ್ಮ ಅಂಬಿಗರ ಚೌಡಯ್ಯ. ಇದೇನಂತಂದ್ರೆ ಧಾರ್ಮಿಕ ಮಾಡೋರಿಗೆ ಸ್ಪಷ್ಟ ಹೇಳ್ತಾನ ನೋಡಿ. ಎಷ್ಟು ಹೇಳ್ತಾನ, ಕೋಣದ ಕೊಂಬಿನ ಮೇಲೆ ಕಠೋರ ಎಂಬ ಪಟ್ಟಣ. ಈ ಧಾರ್ಮಿಕ ಮಾಡೋರಿಗೆ ಇದು ಮಾಡೋರಿಗೆ ಬಹಳ ಕಠೋರವಾಗಿ ಹೇಳ್ತಾನ, ಅವನಿಗೆ ಡೈರೆಕ್ಟ್ ಇಟ್ ಮಾಡ್ತಾನಂತ. ಇನ್ನೊಂದು ಹೇಳ್ತಾನ ನಾಸ್ತಿಕತೆ. ಏನ್ ಹೇಳ್ತಾನಂತಂದ್ರ, ಈ ಜಾತಿ ವ್ಯವಸ್ಥೆ ಸಂಪದೆಯಲ್ಲಿ ಈಗಂತೂ ಬಹಳ ಕೊಡ್ತಾರೆ. ಜಾತಿ ವ್ಯವಸ್ಥೆಗಂತೂ ಈಗಂತೂ ಡಿಜಿಟಲ್ ಯುಗದಲ್ಲಂತೂ ಜಾತಿ ಯುಗದಲ್ಲಂತೂ ಇಷ್ಟು ನಿಲಬಿಟ್ಟದ. ಅದಕ್ಕೆ ಅವಾಗೇ ಹೇಳಲ್ಲ. ಏನಂತ ಹೇಳನಪ್ಪ ಅಂತಂದ್ರ, ಯಾರು ಬಹಳ ಕಠೋರವಾಗಿ ಹೇಳಲ್ಲ, ಯಾರು ಅನ್ನತವಾಗಿ ತಪ್ಪು ಭಾವಿಸ್ಬಾರ್ದು. ಈ ವಚನ ಬಹಳ ಕಠೋರ. ವಚನ 259. ಉಚ್ಚಿ ಪಚ್ಚಲದಲ್ಲಿ ಹುಟ್ಟಿ ಬಂದಿರುವ ಕುಂದಿನಾಯಿಗಳು ಅಂತ ನಾವು ನೋಡು. ಜಾತಿ ನನ್ನ ಜಾತಿ ಜಾಸ್ತಿ, ನಿನ್ನ ಜಾತಿ ಕಮ್ಮನವರಿಗೆ ಅವಾಗ ಏನ್ ಹೇಳ್ತಾನೆ ಡೈರೆಕ್ಟ್ ಅಂಬಿಗರ ಚೌಡಯ್ಯ, ಉಚ್ಚಿ ಪಚ್ಚಲದಲ್ಲಿ ಹುಟ್ಟಿ ಬಂದ ಕುಂದಿನಾಯಿಗಳು ನೋಡ್ರಿ. ಎಲ್ಲ ಉಚ್ಚಿ ಪಟ್ಟದಲ್ಲಿ ಹುಟ್ಟಿ ಬಂದ ಕುಂದಿನಾಯಿಗಳು ನಾಯಿ ಹೆಚ್ಚು ನೀ ಹೆಚ್ಚು ಎಂಬುವರ ಇಂಥವರನ್ನು ಕಾಲು ಒಳಗಿನ ಮಚ್ಚಿತವನ್ನು ಒಡುವಂತೆ ನಮ್ಮ ಅಂಬಿಗರ ಚೌಡಯ್ಯ. ಮಾಲ ಹರಳಗಿಂದ 12 ಜೋಡಗಳು ಪಾದರಕ್ಷಗಳು ತೆಗೆದುಕೊಂಡು ಮುಖದ ಮೇಲೆ ಜಾತಿ ವ್ಯವಸ್ಥೆ ಬಗ್ಗೆ 12ನೇ ಶತಮಾನದಾಗಿದೆ ಹೇಳಿ ನಾವು. ನನ್ನ ಜಾತಿ ಹೆಚ್ಚು, ನಿನ್ನ ಜಾತಿ ಹೆಚ್ಚು. ಈ ವಚನ ಅವರಿಗೆ ಅಪ್ಲೈ ಆಗಿದೆ. ಇಷ್ಟು ಹೇಳಿ ನನಗೆ ಭಾಷಣ ಮಾಡಿ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಹೇಳಿ, ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರುಗಳಿಗೆ ಹಾಗೂ ನಿವೃತ್ತ ಪ್ರಾಧ್ಯಾಪಕರು ಸಹ ಬಂದಿದ್ದಾರೆ. ಬಹಳ ಸಂತೋಷ ಎಲ್ಲರೂ. ಯಾಕಂದ್ರೆ ಒಂದು ನನಗೆ ಟೈಮ್ ಇಲ್ರಿ, ಹೀಗಾಗಿ 6 ಜನ ಭಾಗವಹಿಸ್ತಾರೆ. ನನ್ನ ಸ್ನೇಹಿತ ಒಬ್ಬರು ಬರ್ತಿದ್ರು. ಯಾರನ್ನು ಕೇಳಿದ್ರೆ ಈಗ ಸಮಯ ಇಲ್ಲ ಅಂತಾರೆ. ಸಮಯ ಇಲ್ಲನೋ ಸಂಯಮ ಇಲ್ಲನೋ ಗೊತ್ತಾಗ್ತದೆ. ಇಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮಕ್ಕೆ ಇದಷ್ಟೇ ಅಂತಲ್ಲ, ಇಂತಹ ನಾವು 10 ನಿಮಿಷ ಅಥವಾ 25 ನಿಮಿಷ ಕೊಡುವಷ್ಟು ಸಮಯ ಇಲ್ಲ ಅಂತಂದ್ರೆ ನಾವು ಟೋಟಲ್ ಸಂಯಮ ಕಳ್ಕೊಂಡಿದ್ದೇವೆ ಅಂತ. ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ನಾವು ಕಲ್ತ್ಕೋಬೇಕು. ಅದಾದ ನಂತರ ನಾವು ಏನಾದರೂ ಅಚೀವ್ ಮಾಡಬೇಕು. ನಾವು ಅಟೆಂಡರೇ ಆಗ್ಲಾರ್ದೆ ನಾವು ಪ್ರಯಾರಿಟಿ ಮಾಡ್ಕೊಂಡ್ಬಿಟ್ರೆ ಅಲ್ಲೋದು ನನಗೆ ಸಿಗ್ತದೆ, ಇಲ್ಲೋದು ನನಗೆ ಸಿಗ್ತದೆ ಅನ್ನೋದು
ಈಗಿನ ಕಾಲಕ್ಕೆ ಅದಕ್ಕೆ ಒಂದು ಸೂಕ್ಷ್ಮವಾಗಿ ಸರ್ ಬ್ಯಾರೆ ತರ ಹೇಳಿದ್ರು. ಆದಾಗ್ಲೂ ಟಿ ಶರ್ಟ್ ಹಾಕೊಂಡ್ಬಂದಾಗ ಟಿ ಶರ್ಟ್ ಏನು ಡಿಸೈಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾರು ಆಯ್ಕೆ ಗೋರಿ ಅಂತ ಬಯಸ್ತೀವಿ ನಾವು, ಯಾಕಂದ್ರೆ ಆದ್ರೆ ಎರಡೂ ಇರ್ಬೇಕು ಅನ್ನುವಂಥದ್ದು. ಉದ್ಘಾಟನೆ ದಿವಸ ಪಾಲಕರ ಭಾಗನೆ ಇರಲಿಲ್ಲ, ಅವರು ಹೇಳಿದ್ವಿ ಆಟ ಪಾಠ ಎರಡು ಬ್ಯಾಲೆನ್ಸ್ ಇರ್ಬೇಕಂತ. ಸೊ ನಮ್ಮ ಇಂದಿನ ವಿಶೇಷ ಉಪನ್ಯಾಸಕರು ಹಾಗೂ ಮುಖ್ಯ ಅತಿಥಿಗಳು ಮತ್ತು ಪ್ರಾಸ್ತಾವಿಕ ಆಶೀರ್ವಾದ ಮೂರ್ತಿ ಅವರು ಹೇಳಿದ್ರು, ಈ ಶರಣರಲ್ಲಿ ಬಸವಣ್ಣವ್ರ ಕಡೆಯಿಂದ ನಿಜ ಶರಣ ಅನ್ನಿಸ್ಕೊಂಡವರು. ಅಂದ್ರೆ ಒಂದು ನೀವು ಅದಕ್ಕೆ ನೋಬೆಲ್ ಪ್ರೈಸ್ ಅಂತೀರಾ, ಮತ್ತೊಂದು ಏನಂತೀರಾ, ಆಯಾ ಕ್ಷೇತ್ರದಲ್ಲಿ ಯಾವ ಪ್ರಶಸ್ತಿ ತಗೋಬೇಕಾಗಿತ್ತು ಅಥವಾ ಯಾವ ಮೆಚ್ಚುಗೆ ತಗೋಬೇಕಾಗಿತ್ತು ಅದನ್ನ ಬಸವಣ್ಣ ಕೈಲಿಂದನೇ ತಗೊಂಡಿದ್ದಾರೆ ಅಂತಂದ್ರೆ ಈ ಅಂಬಿಗರ ಚೌಡಯ್ಯನವರ ವಚನಗಳ ಪ್ರಾಮುಖ್ಯತೆ ಅಲ್ಲಿನ ಅನುಭವ ಮಟ್ಟದಲ್ಲಿ ಅದು ಡಿಸ್ಕಷನ್ ಆಗಿತ್ತು, ಮೊದಲನೇ ಅಥವಾ ಅದರ ಎಫೆಕ್ಟ್ ಏನಾಗಿತ್ತು ಸೊಸೈಟಿನಲ್ಲಿ ಅನ್ನೋದನ್ನ ಮನಗಂಡು ನಿಜವಾದ ಶರಣರು ಅಂತ ಹೇಳಿ ಅಂದಿನ ಕಾಲಕ್ಕೆ ಅವ್ರಿಗೆ ಗೌರವ ಸಂದಿದೆ ಅಂತಂದ್ರೆ ಅದು ಅಂತಿಂತದಲ್ಲ. ಆಮೇಲೆ ತಾವು ಕೂಡ ಒಂದು ವಚನ ಓದಿದ್ರಿ, ಸೂರ್ಯಕಾಂತ್ ಅವರು ಕೂಡ ಓದಿದ್ದಾರೆ. ಅಲ್ಲಿ ನಿಷ್ಠುರತೆ ಮತ್ತು ಕಠೋರತೆ, ನೇರ ನುಡಿವಂತಿಕೆ. ಯಾಕಂದ್ರ ಎಸ್ಪೆಷಲಿ ಈಗಿನ ಸಂದರ್ಭದಲ್ಲಿ ನೇರ ನುಡಿವಂತಿಕೆ ಬಹಳ 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 ಕಡಿಮೆ ಆಗ್ತದೆ. ಎಲ್ಲ ಇಂಡೈರೆಕ್ಟ್ಲಿ ಇನ್ನೊಬ್ರು ಯಾರು ಹೇಳ್ಬೇಕು ಅಂತ ನಾ ಹೇಳೋ ಅವಶ್ಯಕತೆ ಅಲ್ಲಿ ಕಳ್ತನ ಆಗ್ತಾ ಇದೆ. ಯಾರು ಹೇಳಿದ್ರು ಸರ್, ನಾವು ಆಗೈತೆ ಅಂತ ಹೇಳಿದ್ರೆ ಆಗಿರ್ಬೋದು ನೋಡ್ರಿ, ನಿಮ್ಮ ಹೆಸರು ಹೇಳ ಸರ್. ಸೊ ನೇರವಂತಿಕೆಯಿಂದ, ಯಾಕಂದ್ರೆ ಅವರು ಸೂರ್ಯಕಾಂತ್ ಅವ್ರನ್ನ ಬಹಳ ಒಳ್ಳೆ ತೋರಿಸಿದ್ರು, ಅದು ಅಟ್ರಾಕ್ಟ್ ಮಾಡ್ತಾನೆ, ಅದನ್ನ ಬರ್ಕೊಂಡಿದ್ದೇನೆ. ಕಂತೆ ತೊಟ್ಟವ ಗುರು ಅಲ್ಲ, ಕಾಯಿ ತೊಟ್ಟವ ಜಂಗಮ ಅಲ್ಲ. ಒಂದೇದ್ರ ಅರ್ಥ ನಮ್ಗೆ ಜಾಸ್ತಿ ಅರ್ಥ ಆಗಿಲ್ಲ, ಕಂತೆ ತೊಟ್ಟವ ಗುರು ಅಲ್ಲ ಅಂತ ಹೇಳಿ. ಆದ್ರೆ ಎರಡನೇದು ಮಾತ್ರ ಎತ್ತಿ ಎತ್ತಿ ಒತ್ತಿ ಒತ್ತಿ ಹೇಳಕ್ ಇಷ್ಟಪಡ್ತೇನೆ. ಕಾವಿಗೆ ಇವತ್ತು ಮರ್ಯಾದೆನೆ ಹೋಗ್ತದೆ. ಅಂದಿನ ಕಾಲಕ್ಕೆ ಕಾವಿಗೆ ಪೂಜನೀಯ ಸ್ತರವನ್ನ ತಂದುಕೊಟ್ಟಂತವರೇ ಬಸವಣ್ಣವರು ಮತ್ತು ಅವರ ಈ ಏನಂತೀರಿ ಈ ಕ್ಯಾಬಿನೆಟ್, ಈ ಎಲ್ಲ ಕ್ಯಾಬಿನೆಟ್ ಅವ್ರು ಕೂಡ ಕ್ಯಾಬಿನೆಟ್ ಸ್ತರನೇ ಅದು ಅನುಭವ ಮಟ್ಟದ ಕ್ಯಾಬಿನೆಟ್ ಸಂಸತ್ ಅಂದಿನ ಪರಿಕಲ್ಪನೆ ಅದು. ಎಲ್ಲರೂ ಕುಂತು ಮಾತಾಡ್ಬೇಕು, ಎಲ್ಲರೂ ತಮ್ಮ ಮುಕ್ತವಾಗಿ ವ್ಯಕ್ತಪಡಿಸ್ಬೇಕು, ಆನಂತರ ಡಿಸೈಡ್ ಆಗ್ಬೇಕು ಅನ್ನುವಂಥದ್ದು. ಸೊ ಹೀಗಾಗಿ ಆ ಕಾಲಕ್ಕನೇ ಅವರು ಹೇಳಿದ್ದಾರೆ, ಅಂದ್ರೆ ಒಂದಕ್ಕೆ ಇನ್ನು ಇವಾಗನೇ ದುರುಪಯೋಗ ಆಗ್ತಾ ಇದೆ, ಮುಂದೊಂದು ದಿವಸ ಖಂಡಿತವಾಗಿ ದುರುಪಯೋಗ ಆಗ್ತದೆ ಅಂತ. ಹೀಗಾಗಿ ಕಾವಿ ಬಳಸಿಕೊಂಡು ಏನೇನು ಅನಾಚಾರ ಅನ್ನುವಂಥದ್ದನ್ನ ತಮ್ಮೆಲ್ಲ ಈಗಿನ ಜನತೆಗೆ ಜಾಸ್ತಿ ಬಂದಿದೆ. ಶೀಲ ಕಟ್ಟಿದವ ಶಿವಭಕ್ತ, ಇದೊಂದು ಕಾಲಕ್ಕೆ ಉಚ್ಚಾರ ಸ್ಥಿತಿಯಲ್ಲಿ, ಎಸ್ಪೆಷಲಿ ನಮ್ಮ ಮುಂಬೈ ಕರ್ನಾಟಕ ಮತ್ತು ಇನ್ನೂ ಇಂತಂತೇಳಿ ಭಾವಿಸ್ತೇವೆ ನಾವು. ಶೀಲ ಅಂತಂದ್ರೆ ಈಗ ಮನೆಯೊಳಗೆ ಅವ್ರು ಬಿಟ್ಕೋಬೇಡ್ರಿ, ಇವ್ರು ಬಿಟ್ಕೋಬೇಡ್ರಿ ಅನ್ನುವಂಥದ್ದು. ನಾವು ಕೂಡ ಅದನ್ನ ನೋಡಿದ್ದೇವೆ, ಕೆಲವೊಂದು ಮಂತ್ರಗಳಲ್ಲಿ ನಡೀತಿತ್ತು ಇದನ್ನುವಂಥದ್ದು. ಅವರ ನಡಮನೆ ತಕ್ಕ ಹೋಗುತ್ತಂತೆ, ನಡಮನೆ ಹತ್ತಿ ನಾನು ಹೊರಗೆ. ಆಮೇಲೆ ಯಾರಿಗೆ ನಾವು ನಮ್ಮ ತರ ಸಣ್ಣ ಮಕ್ಕಳ ಕಡೆ ಶೀಲಾ ಮಾಡ್ತಾರ, ಅವ್ರಿಗೆ ಗಂಡ್ಮಕ್ಳು ಕಳ್ಕೊಂಡು ಹೋಗಿಲ್ಲ. ನನ್ಗೆ ಯಾವಾಗ ಗೊತ್ತಾಗ್ತಿತ್ತು, ಆದ್ರೆ ಯಾವಾಗ ಗೊತ್ತಾಯ್ತು ಶಬ್ದ ಕರೆಕ್ಟಾಗಿ ಇಟ್ಕೊಂಡಿದ್ದೆ. ಶೀಲ ಕಟ್ಟಿದವ ಶಿವಭಕ್ತ, ಅಂತದನ್ನ ಮಾಡಿ ನಾನು ಶಿವಭಕ್ತ ಆಗ್ತಾನೆ ಸಾಧ್ಯನೇ ಇಲ್ಲ. ಶಿವಭಕ್ತರ ಸ್ಥಾನ ಬಹಳ ದೊಡ್ಡದು. ಶ್ರೇಷ್ಠ ಶಿವಭಕ್ತ ರಾವಣ, ಶ್ರೇಯಸ್ಸ ಶಿವಭಕ್ತ ರಾವಣ. ಅಂದ್ರೆ ಭಕ್ತಿ ಎಲ್ಲಿರ್ಬೇಕು, ಹೇಗಿರ್ಬೇಕು ಅನ್ನುವಂಥದ್ದನ್ನ ತೋರಿಸ್ಕೊಡ್ಬೇಕು. ನಾವು ಶಿವ 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 ಅಂತ ಹೇಳಿ ಇಲ್ಲಿ ಬೇರೆ ಏನಾದ್ರು ಮಾಡಿದ್ರೆ ತಪ್ಪಲ್ಲ. ನೀನು ತೀರ್ಥವಲ್ಲ, ಇದು ಮಾತ್ರ 100%. ಎಲ್ಲ ನೀನು ತೀರ್ಥಕ್ಕೆ ಸಾಧ್ಯನೇ ಇಲ್ಲ. ಕೂಡು ಪ್ರಸಾದ, ಎಲ್ಲ ಪ್ರಸಾದಕ್ಕೆ ಸಾಧ್ಯನೇ ಇಲ್ಲ. ನಾವು ಇನ್ನೇನು ಮಾಡ್ತೀವಿ, ಏನೇನು ಇಡ್ತೀವಿ, ಏನೇನು ಇಡ್ತೀವಿ, ಪ್ರಸಾದಕ್ಕೆ ಅದಕ್ಕೆ ಆದಂತ ಒಂದು ಸ್ಥಾನ ಮಾಡಿದೆ. ಅಂದ್ರೆ ಇವೆಲ್ಲ ಇದರಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ ಇಟ್ಕೊಂಡು ಕಂತೆ, ಗಾವಿ, ಶೀಲ, ನೀರು, ಕೂಳು ಇದೆಲ್ಲ ಇಟ್ಕೊಂಡು ಅವೊಂದು ದೊಡ್ಡ ದೊಡ್ಡ ಶಬ್ದ ಹಾಕೊಂಡು ಅವ್ನು ಮಿಸ್ಯೂಸ್ ಏನ್ ಮಾಡ್ತಾ ಇದ್ದೆ ಅದನ್ನ ಆಗಿನ ಕಾಲಕ್ಕೆ ತೋರಿಸಿದಾಗ ನಿಷ್ಠುರತೆಯಿಂದ, ನಿರ್ಭೀಡತೆಯಿಂದ. ಅದಕ್ಕೆ ಅವ್ರು ಹೇಳಿದ್ರು, ಅವರೊಂಥರ ಬಂಡಾಯ ಸಾಹಿತಿಗಳಿದ್ದಂಗೆ. ವಚನನೇ ಬಂಡಾಯ ಸರ್, ವಚನ 90% ವಚನಗಳು ಬಂಡಾಯ. ಸಮಾಜಕ್ಕನೇ ಸಮಾಜದ ಕೆಟ್ಟ ಮುಖವನ್ನ ತೋರಿಸಿದರು. ಆಮೇಲೆ ಅದು ಬೇರೆ ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ಅವರೇ ತಾವೇ ಹಾಡ್ಕೊಂತ ಹುಡ್ಕೊಂತ ಊರೊಂದು ಅಡ್ಡಾಡಕ್ಕೆ ಸ್ಟಾರ್ಟ್ ಮಾಡಿದ್ರು.
ಕೆಲವರು ಬಹಳ ಪ್ರಮುಖ ಅನಿಸ್ಕೊಂಡ್ರು, ಕೆಲವರು ಪ್ರಮುಖ ಅನಿಸ್ಕೊಂಡಿಲ್ಲ, ಕೆಲವರು ಸಮಾಜಕ್ಕೆ ಹೆದರಿದ್ರು, ಕೆಲವರು ಸಮಾಜಕ್ಕೆ ಹೆದರಲಿಲ್ಲ. ಹಾಗಾಗಿ ಆಯಾ ಹಂತದಲ್ಲಿ ಯಾವ ಬೆಳಿಬೇಕು ಅದು ಬೆಳೆದು ಮುಂದುವರೆದು ಇದನ್ನ ವಚನದಲ್ಲಿ ಹೌದು ಎಂಬುವನ ಬಾಯಿಯ ಮೇಲೆ ಅಂದ್ರೆ ಎಲ್ಲದಕ್ಕೂ ಗೋಣಾಡ್ಸೋಣ ಮೇಲೆ ಅವರೇ ಕೆಡಿಸ್ತಾರ. ಹೌದು ಎಂಬುವನ ಬಾಯಿಯ ಮೇಲೆ ಅರ್ಧ ಮನದ ಪಾದರಕ್ಷೆ ತೆಗೆದುಕೊಂಡು, ಅರ್ಧ ಮನದ ಪಾದರಕ್ಷೆ ಅಂತ ಬರ್ತಿದೆ. ಪುಸ್ತಕನೇ ಬರೆದು ಮೊನ್ನೆ ಅವಾರ್ಡ್ ತಗೊಂಡಿದ್ದಾನೆ ನಾಡಿನ ಕಾಲ್ಮರ್ಗಿ ಸಾಮಾನ್ಯದ ಶಬ್ದ. ಹೌದು ಎಂಬುವನೇ ಬಾಯಿ ನೇರವಾಗಿ ಎಷ್ಟಿದೆ ಅಂತ ನಾನು ಒತ್ತಿ ಹೇಳಿಕೆ ಪಡ್ತೇನೆ. ಅರ್ಧ ಮನದ ಪಾದರಕ್ಷೆ ತೆಗೆದುಕೊಂಡು ಮಾಸಿ ಕಡಿಮೆ ಇಲ್ಲದಂತೆ ತೂಗಿ ತೂಗಿ ಟೊಕಟಕನೆ ಬಳಿ ಅಂತ ಬಿಡಬೇಡ ಅಂತ, ಬಿಡಬೇಡ ತೂಗಿ ಟೊಕಟಕನೆ ಹೊಡೆ ಅಂತ ಅಂಬಿಗರ ಚೌಡಯ್ಯ. ಕೊನೆಗೆ ತಪ್ಪಿಸ ಬರ್ತಾರ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಲ್ಲ, ನಾನೇ ಹೇಳಿದ್ದೇನೆ ಅಂತ ಹೇಳಿ ಆ ಧೈರ್ಯ ಅದನ್ನ ಎತ್ತಿ ತೋರಿಸುವಂತಹದ್ದು, ಆ ತಪ್ಪನ್ನು ಎತ್ತಿ ತೋರಿಸುವಂತಹದ್ದು, ಆ ಸಮಾಜದ ಅನುಕೂಲವನ್ನು ಎತ್ತಿ ತೋರಿಸುವಂತಹದ್ದು, ನೇರ ಭಾಷೆಯಲ್ಲಿ ಹೇಳುವಂತಹದ್ದನ್ನು, ನಿಷ್ಠುರತೆಯಿಂದ ಹೇಳುವಂತಹದನ್ನ ಕಠೋರತೆಯಿಂದ ಹೇಳುವಂತಹದ್ದನ್ನು ಅವರು ಅಳವಡಿಸಿಕೊಂಡ್ರು, ಅವರು ನುಡಿದ್ರು. ಹೀಗಾಗಿ ಅವರು ನಿಜ ಶರಣರು ಅನ್ನಿಸ್ಕೊಂಡ್ರು. ತದನಂತರ ಕೆಲವೊಂದು ವಿಷಯಗಳಿಗೆ ಬರ್ಬೇಕಂತಂದ್ರೆ ಅಂದಿನ ಸಮಾಜದ ತಾರತಮ್ಯಗಳು ಎಲ್ಲ ಇಟ್ಕೊಂಡು ಕೋಲಿ ಸಮಾಜ, ಕೋಳಿ ಸಮಾಜ, ಕೋಳಿ ಮತ್ತು ಬೇರೆ ಬೇರೆ ಆಯಾಮಗಳು ಇದಾವೆ. ಅಂಬಿಗರು ಅಂತ ಬ್ರಾಡ್ ಆಗಿ ಅವರು ಬೆಸ್ಟ್ ಅಂಬಿಗರು ಅಂತಾರೆ. ನೀವು ನೈಜ ಹಳ್ಳಿನ ಚಿತ್ರ ತಗೊಂಡ್ರೆ ಆ ಹಳ್ಳಿಗಾಡಿನ ನಿತ್ಯ ಚಟುವಟಿಕೆ ಒಂದು ಸಂಪೂರ್ಣ ಭಾಗ ಅವರ ಕೋಲಿ ಸಮಾಜ. ಯಾಕಂದ್ರೆ ಆಗಿನ ಕಾಲಕ್ಕೆ ರೋಡ್ ಕಡಿಮೆ, ಬ್ರಿಡ್ಜ್ ಅಂತೂ ಇರಲೇ ಇಲ್ಲ. ಬ್ರಿಡ್ಜ್ ಬಂದ್ಮೇಲೆ ಇಂಪಾರ್ಟೆನ್ಸ್ ಕಡಿಮೆ ಆಗಿರೋ ಅಂತ ಅನ್ಕೊಳ್ತೀನಿ. ಇಲ್ಲಾಂತಂದ್ರೆ ಈ ಕಡೆಯಿಂದ ಆ ಕಡೆ ನಾವು ದಾಟಿಸ್ಬೇಕು, ಆ ಕಡೆ ಈ ಕಡೆ ತಗೊಂಡ್ಬರ್ಬೇಕು, ಊರು ಹೋಗಾರ ಕರ್ಕೊಂಡು ಹೋಗ್ಬೇಕು, ವ್ಯಾಪಾರ ಮಾಡೋರ್ ಕರ್ಕೊಂಡು ಹೋಗ್ಬೇಕು, ಊರು ಹೋಗಾರ ಕರ್ಕೊಂಡು ಹೋಗ್ಬೇಕು, ಮದುವೆ ದಿನ ಆಗ್ಬೇಕಂದ್ರೆ ಇವ್ರು ಅಡ್ವಾನ್ಸ್ ಆಗಿ ಮಾಡ್ಬೇಕು. ಇವ್ರನ್ನ ಸುತ್ತ ಹೊಳೆ ಇತ್ತು, ಕೆರೆ ಇತ್ತು ಎಲ್ಲ ಅಂತಂದ್ರೆ ಅಂಥವ್ರನ್ನೇ ಒಂದು ಬೇಕಾದಾಗ ಬೇಕು, ಬೇಡದಾಗ ಬೇಡ ಅನ್ನುವಂತ ತಾರತಮ್ಯವನ್ನ ಎತ್ತಿ ತೋರಿಸಿ ಇದು ಆಗ್ಬಾರ್ದು ಅನ್ನುವಂಥದ್ದು. ಒಂದು ಕನ್ನಡ ಚಿತ್ರದ ಒಂದು ಪದ್ಯ ಬರ್ತದೆ, ಒಂದು ಗಾನ ಬರ್ತದೆ, ಅಂಬಿಗ ನಾನಿನ್ನ ನಂಬಿದೆ ಅನ್ನುವಂಥದ್ದು. ನಂಬಲೇಬೇಕು, ಅವ್ರು ನಂಬಿ ಇನ್ಯಾಕ್ ನಂಬ್ತೀರಿ, ಮುಳುಗಿ ಹೋಗ್ತೀವಿ ಅವ್ರನ್ನ. ಅಂದ್ರೆ ಈಗೆಲ್ಲ ಬೇರೆ ಆಗಿದೆ, ಆದ್ರೆ ನಾನು ಹೇಳ್ತಾ ಇರೋ ತಾತ್ಪರ್ಯ ಸಮಾನಾರ್ಥಕ ತಾತ್ಪರ್ಯ ತಿಳ್ಕೊಬೇಕು. ಜೀವನದಲ್ಲಿ ಯಾರೆಲ್ಲ ಮುಖ್ಯನೋ, ಜೀವನದಲ್ಲಿ ಆಯಾಸದಲ್ಲಿ ಯಾರು ಮುಖ್ಯ ಆಗ್ತಾರೋ ಅವ್ರು ನಾವು ನಂಬಲಿಲ್ಲ ಅಂತಂದ್ರೆ ನಾವು ಮುಳುಗಿ ಹೋಗ್ತೇವೆ. ಅದನ್ನೇ ನಾ ಎಲ್ಲಿಗೆ ತರ್ತೀನಿ ಅಂದ್ರೆ ನಂಗೆ ಅಧ್ಯಯನ ಮಾಡಕ್ ನಿಂತೇವೆ ಅಂತಂದ್ರೆ ನಮ್ಮಲ್ಲಿ ಏನೇನಿದೆ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಸರ್ ಅದನ್ನ ಇಂಡೈರೆಕ್ಟ್ ಹೇಳಿದ್ರು, ಡೈರೆಕ್ಟ್ ಆಗಿ ಹೇಳಿದ್ರು. ನಾನು ಸ್ವಲ್ಪ ಅರ್ಕೆಲ್ಲಿ ಕೊಡ್ತಾ ಇದ್ದೀನಿ. ಧಾರವಾಡ ಒಂದು ಡಿಗ್ರಿ ಸೇರ್ಕೊಂಡಿದ್ದಾನೆ ಅಂತಂದ್ರೆ ಅಪ್ ಟು 5 o'clock ಆದ್ಮೇಲೆ ಅವ್ನು ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ ಎಲ್ಲ ಅಡ್ಡಾಡಿ ಬೇರೆ ಬೇರೆ ಎಲ್ಲ ಫಾರಿನ್ ಲ್ಯಾಂಗ್ವೇಜ್ ಹೇಳಿಲ್ಲ ಸರ್. ಫಾರಿನ್ ಲ್ಯಾಂಗ್ವೇಜ್ ಕಲಿತಿರ್ತಾರೆ ನಮ್ಮ ವಿಶ್ವವಿದ್ಯಾಲಯದಿಂದ, ಇಂಜಿನಿಯರಿಂಗ್ ಎಲ್ಲರೂ ಹೋಗಿ ಹೆಚ್ಚಿಗೆ ಇಲ್ಲಿನೂ ಮಾಡಿ ಯಾಕಂದ್ರೆ ದುಡ್ಡಿಗೆ ಬೆಲೆ ಕೊಟ್ಟು ನೀವು ಖರ್ಚಾಗ್ತದೆ ಅನ್ಕೋತಾ ಅಡ್ವಾಂಟೇಜ್ ಯಾವಾಗ ಆಗ್ತದೆ ಪ್ರತಿಯೊಬ್ಬನು ಬಹಳ ಬಹಳ ಇಂಪಾರ್ಟೆಂಟ್. ಆಮೇಲೆ ಈ ಸಮಾಜ ನಮ್ಮ ಸೃಷ್ಟಿ ಆಗಿದೆಯಲ್ಲ, ಪ್ರತಿಯೊಬ್ಬರಿಗೂ ಒಂದು ಕರ್ತವ್ಯಕ್ಕೆ ಅವ್ರು ಮಾಡಿದ ಕರ್ತವ್ಯ. ಈಗೆಲ್ಲರೂ ಎಲ್ಲ ಕೆಲಸ ಮಾಡ್ತಿದ್ದೆ, ಬಟ್ ಮೊದಲು ಕೊಟ್ಟ ನಾವು ಮರೆತ ಮೊದಲ ನಿರ್ದಿಷ್ಟವಾದ ಕೆಲಸಗಳನ್ನು ಮಾಡಿ ಸಮಾಜ ಮುಂದೆ ಹೋಗೋಂಗ್ ಮಾಡಿದ್ದಾರೆ. ಪ್ರತಿಯೊಂದು ಬೇರೆ 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 ಸಮುದಾಯಗಳು ಅವ್ರಿಲ್ಲ ಬೇಕಾಗುತ್ತೆ ಅನ್ನೋದು ಯಾರಾದ್ರೂ ನಮಗೆ ಸಾಧ್ಯ ಇಲ್ಲ, ಯಾರಾದ್ರೂ ನಮಗೆ ಸಾಧ್ಯ ಇಲ್ಲ. ಯಾರೋ ಒಂದು ಸಮಾಜವನ್ನ ಅಂತ ನಾವು ಹೇಳ್ಬೋದು, ಇವರು ಕೆಲಸದವರು ಅದು ಮಾಡ್ತಾರೆ, ಇದು ಮಾಡ್ತಾರೆ, ಸಣ್ಣ ಕೆಲಸ ಮಾಡ್ತಾರೆ, ಬಂಗಿ ಬೆಳಿತಾರೆ. ನಾನು ಅದ್ರ ಬಗ್ಗೆ ಇನ್ನೊಂದು ಒಟ್ಟು ಹೇಳ್ಬೇಕು. ಬಟ್ ಒಂದು ಸಣ್ಣ ಇದೆಲ್ಲ ರೀತಿ ಅಂತ ಹೇಳ್ತೀನಿ. ಭೂಮಿ ಮೇಲೆ ಸ್ಕ್ಯಾವೆಂಜಿಂಗ್ ಅನ್ನೋದಿಲ್ಲ ಏನಾಗಿದೆ ನಮ್ಮನ್ನು ಬಿಡಿ, ನಮ್ಮ ಮನುಷ್ಯರ ಹುಟ್ಟಿಲ್ಲ ತಿಳ್ಕೊಳ್ಳಿ, ಪ್ರಾಣಿ ಪಕ್ಷಿ ಮತ್ತು ಮತ್ತೊಂದು ಏನಿದೆ, ಯಾವುದೋ ಒಂದು ಜೀವ ಇರುವಂತ ಜೀವಿ ಸತ್ತು ಅಂತಂದ್ರೆ ಅದು ಕಳಲಿಕ್ಕೆ ಬೇಕು, ನಾಪತ್ತ ಆಗ್ಬೇಕು, ಸ್ಕ್ಯಾವೆಂಜಿಂಗ್ ಆಗ್ಲಿಕ್ಕೆ ಬೇಕು. ಅದಕ್ಕೆ ಮೈಕ್ರೋಆರ್ಗನಿಸಮ್ ಕೆಲಸ ಮಾಡ್ತವೆ, ಇನ್ಸೆಕ್ಟ್ಸ್ ಕೆಲಸ ಮಾಡ್ತವೆ, ಎನ್ವಿರಾನ್ಮೆಂಟ್ ಕೆಲಸ ಮಾಡ್ತವೆ, ಡಿಗ್ರೇಡೇಷನ್ ಅಂತ ಏನ್ ಹೇಳ್ತೀವಿ ಅದಕ್ಕೆ. ಸೊ ಪ್ರತಿಯೊಂದಕ್ಕೂ ಇಂಪಾರ್ಟೆನ್ಸ್ ಇದೆ. ಈಗಿನ ಕಾಲಕ್ಕೆಲ್ಲ ಮಿಕ್ಸ್ ಆಗಿದೆ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಚಲೋ ಅದು ಒಂದು ದೃಷ್ಟಿಯಿಂದ. ಸಮಾಜದ ಎಲ್ಲರೂ ಎತ್ತರವಾದಂತ ತಳ ಸಿಗಬೇಕು.
ಇಂಥ ಒಂದು ಪರಿಕಲ್ಪನೆ ಮುಂದಿನ ಭಾರತದ ಪರಿಕಲ್ಪನೆ ಅಥವಾ ಮುಂದಿನ ಭಾರತವರ್ಷದ ಕಲ್ಪನೆ 12ನೇ ಶತಮಾನದಲ್ಲಿ ಇಂಥ ಶರಣರು ಏನು ಮಾಡಿದಾರಲ್ಲ ಅದಕ್ಕೆ ಒಂದು ಅದು ಆಗಿಲ್ಲ ಅಂತಂದ್ರೆ ನಾವು ಇವತ್ತು ಎಲ್ಲಿ ಇದ್ದಿದ್ದೀವಿ ಅನ್ನೋದನ್ನ ನಾವು ವಿಚಾರ ಮಾಡಬೇಕು. ಬಸವಣ್ಣವರ ನಾವು ಇರಲಿಲ್ಲ, ಆಮೇಲೆ ಇವರು ಸಂಸತ್ತು ಇರಲಿಲ್ಲ, ಚೌಡಯ್ಯನವರು ಇರಲಿಲ್ಲ, ಏನಾಗ್ಬೇಕು ನಾವು ಬಹಳ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರೆ ಬಹಳ ಕೆಟ್ಟವಾದ ಚಿತ್ರಣ ಕಂಡು ಬರ್ತದೆ. ಸೊ ಇಂದಿನ ಈ ನಮ್ಮ ಸಮಾಜದಲ್ಲಿ ಏನಾದರೂ ಸುಧಾರಣೆ ಆಗಿದ್ರೆ ಅದಕ್ಕೆ ಮೂಲ ಕಾರಣ ಮೂಲ ಬೀಜ ಬಿತ್ತಿದವರು ಅವರು. ಆಮೇಲೆ ನಾವು ಓಪನ್ ಎಲೆಕ್ಟಿವ್ ಬಗ್ಗೆ ಹೇಳಿದ್ರು, ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ಹೀಗಾಗಿ ನಮಗೇನಿದೆ ಅಂತಂದ್ರೆ ಇದು ನಾವು ಹೇಳಿದಾಗ ಒಂದು ಆನ್ಲೈನ್ ಅಥವಾ ಓಪನ್ ಯಾರಾದ್ರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನಾವು ಅದನ್ನ ಪಾಲಿಭಾಷೆ ಸೇಮ್ ಈ ನಮ್ಮಲ್ಲಿ ಅಧ್ಯಯನ ಸಂಸ್ಥೆಗಳು ಏನಿದೆ ನಮಗ್ ಮಾತ್ರ ಸೀಮಿತ ಆಗ್ಲಾರ್ದೆ ಇದು ಓಪನ್ ಇಟ್ಟು ಮತ್ತೆ ಆನ್ಲೈನ್ ಇಟ್ಟು ಸಾಕಾದಷ್ಟು ಬೇಕಾದ್ರೆ ಫೀಸ್ ಕಡಿಮೆ ಮಾಡ್ಬೋದು ನೋಡ್ಕೊಂಡು ಅದಕ್ಕೆ ಅಡ್ಮಿಷನ್ ಸಂಖ್ಯೆ ಹೆಚ್ಚಿಗೆ ಜನ ಓದಿ ಆನ್ಲೈನ್ ಕೋರ್ಸಸ್ ಮಾಡಿ ಅಥವಾ ಲೆಕ್ಚರ್ಸ್ ಅಥವಾ ವಿದ್ವಾಂಸರು ಅದನ್ನ ರೆಕಾರ್ಡೆಡ್ ಇದನ್ನ ಮಾಡಿ ಅವರಿಗೆ ಯೂಟ್ಯೂಬ್ ಮತ್ತೊಂದಲ್ಲಿ ಅವೈಲೇಬಲ್ ಮಾಡಿ ಇದನ್ನ ಎಕ್ಸಾಮಿನೇಷನ್ ಮಾಡಿದ್ರೆ ವಿಲ್ ಸ್ಟಾರ್ಟ್ ಸ್ಲೋಲಿ ಅಟ್ರಾಕ್ಟಿಂಗ್ ಸ್ಟೂಡೆಂಟ್ಸ್. ಅದಕ್ಕೆ ಜಾಸ್ತಿ ಜನ ಓದಲಿಕ್ಕೆ ಪ್ರಾರಂಭ ಆಗ್ತದೆ ಅಂತ ತಿಳ್ಕೊತೀನಿ. ಸರ್ಟಿಫಿಕೇಟ್ ಕೋರ್ಸಸ್, ಡಿಪ್ಲೊಮಾ ಕೋರ್ಸಸ್, ಆಮೇಲೆ ಮತ್ತೆ ಇದನ್ನ ನನಗೆ ಗೊತ್ತೈತಿ ನಾವು ಇದನ್ನ ಕಾಂಪೋಸಿಟ್ ಕೋರ್ಸ್ ಮಾಡ್ಬೋದು ಅಂತ, ಮಿಕ್ಸ್ಡ್ ಕೋರ್ಸ್ ಮಾಡ್ಬೋದಾ ಅಂತ ಹೇಳಿ. ಈಗ ನಾವು ಬರೋ ಇಂಟ್ರೆಸ್ಟ್ ಇರ್ಲಿಕ್ಕಿಲ್ಲ ಅದ ಸಾಮಾನ್ಯ. ಈಗ ನಾವು ಅದನ್ನ ಖಂಡಿಸ್ಲಾಕು ಕೊಡೋದಿಲ್ಲ, ಅಪ್ಕೊಳ್ಳೋಕೆ ಬರಲ್ಲ ಹಂಗಿದೆ. ಈಗ ಅಂಬಿಗರ ಜೋಡಿ ಓದ್ತೇನೆ ಅಂತಂದ್ರೆ ಅವ್ರ ಅದೇ ಸಮಾಜದಲ್ಲಿ ಅಧ್ಯಕ್ಷ ಆಗ್ತೈತಿ, ಇವ್ರು ಇದಕ್ಕೆ ಸಮಾಜದಲ್ಲಿ ಅಧ್ಯಕ್ಷ ಆಗ್ತೈತಿ. ಅದನ್ನ ಇದು ಹೋಗ್ಬೇಕಂತಂದ್ರೆ ಈಗ ಬರೀ ಎಲ್ಲ ಬೇರೆ ಬೇರೆ ವಚನಕಾರರು ಇದನ್ನ ಕಾಂಪೋಸಿಟ್ ಆಗಿ ಓದುವಂಥದ್ದು ವಚನಗಳು. ಅಥವಾ ಕಲ್ಯಾಣ ಕರ್ನಾಟಕದ ನೀವು ಬರಗಾಲ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ವಚನಗಳು ಯಾರ್ಯಾರು ಹೇಳಿದ್ದಾರೆ ಚೌಡಯ್ಯನವರು ಮತ್ತು ಮುಗಿಸ್ಕೊಂಡು ಕಾಂಪೋಸಿಟ್ ಸ್ಟ್ರಕ್ಚರ್ ಮಾಡಿದ್ರೆ ಮಾಡ್ತಾರೆ. ಮತ್ತೆ ಕಂಪ್ಯಾರಿಸನ್ ಶುರು ಆಗ್ತದೆ. ಕಂಪ್ಯಾರಿಸನ್ ಶುರು ಆಗಕ್ಕೆ ಇಂಟ್ರೆಸ್ಟ್ ಇನ್ಸ್ಟಿಗೇಟ್ ಆಗ್ತದೆ ಅಭ್ಯಾಸ ಮಾಡಲಿಕ್ಕೆ, ಆಮೇಲೆ ಕ್ಯಾಚ್ ಮಾಡ್ಕೊಳ್ಳಿಕ್ಕೆ. ನಾವು ಸ್ವಲ್ಪ ಚಿಕ್ಕವಾಗಿ ತೆಗಿಬೇಕಾಗ್ತದೆ ಅನ್ನೋದು ಸ್ವಲ್ಪ ಪರಿಗಣಿಸ್ತೇವೆ. ಎಲ್ಲ ಹಿನ್ನೆಲೆಯಲ್ಲಿ ನಾಡು ಕಂಡಂತ ಶ್ರೇಷ್ಠ ವಚನಕಾರರು, ನಿಷ್ಠುರ ವಚನಕಾರರು, ಬಂಡಾಯಗಾರರು ಪ್ರಾದೇಶಿಕ ಭಾಷೆಯಲ್ಲಿ ಅಥವಾ ಸ್ವಭಾಷೆಯ ಸೊಗಡಿನಲ್ಲಿ ನಿರ್ಬಿಡಿಯಿಂದ ನಿರ್ಮಿತವಾಗಿ ಹೇಳಿ ಸಮಾಜದ ಹಕ್ಕುಗಳನ್ನ ತಿದ್ದಲಿಕ್ಕೆ ಪ್ರಯತ್ನಿಸಿ ನಮಗೊಂದು ದಾರಿದೀಪವಾಗಿ ಬಾಳಿ ಬೆಳಗಿದಂತ ನಿಜಶರಣರಿಗೆ ನಮ್ಮ ವಿಶ್ವವಿದ್ಯಾಲಯದಿಂದ ಇಂದಿನ ದಿನ ಅತ್ಯಂತ ಗೌರವವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಎಲ್ಲರಿಗೂ ಸರ್ ಅವರಿಗೆ ಧನ್ಯವಾದಗಳು ಸರ್. ವಿಜಯಶರಣ ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯುತ್ಸವದ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಪ್ರೊಫೆಸರ್ ಶಶಿಕಾಂತ್ ಎಸ್ ಹುಕ್ಕೇರಿ ಅವರು, ಕುಲಪತಿಗಳು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗುಲ್ಬರ್ಗಾ ಇವರಿಗೆ ವಿಜಯಶರಣ ಅಂಬಿಗರ ಚೌಡಯ್ಯ ಧ್ಯಾನ ಪೀಠದ ವತಿಯಿಂದ ಮತ್ತು ನಮ್ಮೆಲ್ಲರ ವತಿಯಿಂದ ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಪಾಲ್ಗೊಂಡಿರುವಂತಹ ಶ್ರೀ ಸೂರ್ಯಕಾಂತ್ ಜಮಾದಾರ್, ಪತ್ರಕರ್ತರು, ಉದಯವಾಣಿ ಕನ್ನಡ ಪತ್ರಿಕೆ, ಇವರಿಗೂ ಕೂಡ ನಾನು ವಿಜಯಶರಣ ಅಂಬಿಗರ ಚೌಡಯ್ಯ ಅಧ್ಯಯನ ಪೀಠದ ವತಿಯಿಂದ ಮತ್ತು ನಮ್ಮೆಲ್ಲರ ವತಿಯಿಂದ ವಂದನೆಗಳನ್ನ ಸಲ್ಲಿಸ್ತೀನಿ. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ಶ್ರೀ ಬಿಡ್ಡಪ್ಪ ಜಾಧವ್, ಕರ್ನಾಟಕ ಸಂಘಟನಾ ಕಾರ್ಯದರ್ಶಿಗಳು, ಕರ್ನಾಟಕ ಕೂಡ ವಿಜಯಶರಣ ಅಂಬಿಗರ ಚೌಡಯ್ಯ ಅಧ್ಯಯನ ಪೀಠ ಹಾಗೂ ನಮ್ಮೆಲ್ಲರ ವೃತ್ತಿಪೂರ್ವಕ ವಂದನೆಗಳನ್ನ ಬಯಸಿದ್ದೇನೆ. ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ಶ್ರೀ ರಾಘವೇಂದ್ರ ಎಂ ಭೈರಪ್ಪ, ಸಿಂಡಿಕೇಟ್ ಸದಸ್ಯರು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಕೂಡ ಪೀಠ ಹಾಗೂ ನನ್ನ ಮತ್ತು ನಿಮ್ಮೆಲ್ಲರ ವತಿಯಿಂದ ವೃತ್ತಿಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಪ್ರೊಫೆಸರ್ ಎಸ್.ಎನ್. ಗಾಯಕ್ವಾಡ್, ವಿದ್ಯಾಭಿಷೇಕ ಪರಿಷತ್, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗೂ ಕೂಡ ವಿಜಯಶರಣ ಅಂಬಿಗರ ಚೌಡಯ್ಯ ಅಧ್ಯಯನ ಪೀಠ ಹಾಗೂ ನನ್ನ ಮತ್ತು ನಿಮ್ಮೆಲ್ಲರ ವತಿಯಿಂದ ವೃತ್ತಿಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ ಎನ್ ಜಿ ಕಣ್ಣೂರು, ಮೌಲ್ಯಮಾಪನ ಸಚಿವರು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ವಿಜಯಶರಣ ಅಂಬಿಗರ ಚೌಡಯ್ಯ ಅಧ್ಯಯನ ಪೀಠ ಹಾಗೂ
ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಶ್ರೀಮತಿ ಅನುಪಸ್ಥಿತಿಯಲ್ಲಿ ಶ್ರೀಮತಿ ಜಾಮಿಕಾ ಯುದ್ಧಾಧಿಕಾರಿಗಳು ತುಮಕೂರು ವಿಶ್ವವಿದ್ಯಾಲಯ ಕಲಬುರಗಿ ಕೂಡ ನಿಜಶರಣ ಅಪ್ಪಿಗರ ಚೌಡ ವಿದ್ಯಾಪೀಠ ಅವರು ನನ್ನ ಮತ್ತು ನಿಮ್ಮೆಲ್ಲರ ವತಿಯಿಂದ ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಆಶಯ ನುಡಿಗಳನ್ನ ಆಡಿರುವಂತ ಮತ್ತು ಪ್ರಾಸ್ತಾವಿಕ ಮಾತುಗಳನ್ನು ಆಡಿರುವಂತ ಹಿರಿಯರು ಮತ್ತು ಸಾಂಸ್ಕೃತಿಕ ಚಿಂತಕರಾಗಿರುವಂತಹ ಪ್ರೊಫೆಸರ್ ಎಚ್ ವಿ ಪೂಜೇಶ್ವರ ಅವರು ಕೂಡ ನಿಜಶರಣ ಅಪ್ಪಿಗರ ಚೌಡ ವಿದ್ಯಾಪೀಠ ಅವರು ನನ್ನ ಮತ್ತು ನಿಮ್ಮೆಲ್ಲರ ವತಿಯಿಂದ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ಸಾಕ್ಷಿಯಾಗಿರುವ ಕುಲಸಚಿವರು ಆಗಿರುವಂತ ಪ್ರೊಫೆಸರ್ ರಮೇಶ್ ಲಂಡನ್ಕರ್ ಸರ್ ಅವರಿಗೂ ಕೂಡ ನಿಜಶರಣ ಅಪ್ಪಿಗರ ಚೌಡಯ್ಯ ಜ್ಞಾನಪೀಠ ಮತ್ತು ನನ್ನ ಮತ್ತು ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕ ವಂದನೆಗಳನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳು ಹಾಗೂ ಬೋಧಕೇತರ ಸಿಬ್ಬಂದಿಗಳು ಹಾಗೆ ಅತಿಥಿ ಉಪನ್ಯಾಸಕರು ಮಾಧ್ಯಮ ಮಿತ್ರರು ಅಲ್ಲದೆ ನಿಜಶರಣ ಅಪ್ಪಿಗ ಚೌಡಯ್ಯನವರ ಅನುಯಾಯಿಗಳಾಗಿರುವಂತಹ ಎಲ್ಲರಿಗೂ ನಿಜಶರಣ ಅಪ್ಪಿಗರ ಚೌಡಯ್ಯ ಜ್ಞಾನಪೀಠ ಮತ್ತು ನನ್ನ ಮತ್ತು ನಿಮ್ಮೆಲ್ಲರ ವಂದನೆಗಳನ್ನು ಸಲ್ಲಿಸುತ್ತೇನೆ.